ಪ್ರಿಯ ಸಹೋದರ ಮತ್ತು ಸಹೋದರಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಸುಂದರವಾದಂತಹ ವಾರದ ಮೊದಲ ದಿನದಲ್ಲಿ ತಂದೆಯ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನ ಆರಾಧಿಸಲು ಕೂಡಿಕೊಂಡಿದ್ದೇವೆ. ಪರಿಶುದ್ಧವಾದಂತಹ ಯಾರದಲ್ಲಿ ಪಾಲ್ಗೊಂಡಂತ ನಾವು ಭಾಗ್ಯವಂತರೇ. ನಾನು ಪ್ರಾರಂಭದಲ್ಲೇ ಹೇಳಿದಂತ ಮಾತು ನಿಮಗೆಲ್ಲರಿಗೂ ಸಹ ಗೋಚರವಾಗುತ್ತೆ ಎನಿಸ್ತೇನೆ. ದೇವರಿಗೆ ಈ ಆರಾಧನೆ ಸಲ್ಲಿಸುವುದು ನಾವು ಸಲ್ಲಿಸುವಂತ ಏನಂತ ಹೇಳಿದೆ, ಪ್ರೆಸೆಂಟೇಶನ್, ನಾವು ಸಲ್ಲಿಸುವಂತ ಗೌರವಿತವಾದಂಥದ್ದು. ನಾವು ದೇವರ ಸನ್ನಿಧಾನದಲ್ಲಿದ್ದೇವೆ, ದೇವರಿಗೆ ನಮ್ಮನ್ನ ನಾವೇ ಪ್ರೆಸೆಂಟೇಶನ್ ಆಗಿ ಕೊಡುವಂಥದ್ದು. ನಮ್ಮನ್ನ ಪೂರ್ಣ ಹೃದಯದಿಂದ ದೇವರ ಸನ್ನಿಧಾನಕ್ಕೆ ನಾವು ಬರಬೇಕಾಗಿದೆ. ಆತನು ನಮ್ಮನ್ನ ನೀತಿವಂತನಾಗಿ ನಮ್ಮನ್ನ ನೋಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆತನು ಏರ್ಪಡಿಸಿದಂತ ಈ ಆರಾಧನೆಯಲ್ಲಿ ಭಯದಿಂದಲೂ ಭಕ್ತಿಯಲ್ಲೂ ಪಾಲ್ಗೊಳ್ಳಬೇಕಾಗಿದೆ. ಆರಾಧನೆ ಎಂಬುದು ಯಾವುದೋ ಒಂದು ಕಾರ್ಯಕ್ರಮದ ಒಂದು ಭಾಗ ಅಲ್ಲ, ಯಾವುದೋ ಒಂದು ವಿಷಯಗಳಲ್ಲಿ ಇದೊಂದು ವಿಷಯವಲ್ಲ. ಆರಾಧನೆ ಪ್ರತ್ಯೇಕ. ನಾವು ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಸ್ಟಡಿ ಮಾಡ್ತೀವಿ, ಆಮೇಲೆ ಅನೇಕ ಕ್ಲಾಸಸ್ ಮಾಡ್ತೀವಿ, ಇದೊಂದು ಭಾಗ. ಆದ್ರೆ ವರ್ಷಿಪ್ ಅನ್ನೋದು ತುಂಬಾ ಮುಖ್ಯವಾದಂಥದ್ದು. ಈ ವರ್ಷಿಪ್ ಅಲ್ಲಿ ನಾವು ದೇವರ ಜೊತೆಯಲ್ಲಿ ಜೋಡವಾಗ್ತೇವೆ, ಐಕ್ಯವಂತೇವೆ. ಆತನು ನಮ್ಮನ್ನ ಅದಕ್ಕಾಗಿ ಆರಿಸಿಕೊಂಡಿದ್ದಾನೆ ಅಂತ ಪ್ರವಾದಿಯ ಮೂಲಕ ತಿಳಿಸಿದ್ದಾನೆ. ದೇವನ ಆರಿಸುವಂತ ಜವಾಬ್ದಾರಿಕೆ ನಮ್ಮೆಲ್ಲರಿಗೂ ಸಹ ಇದೆ. ನಮಗೆಲ್ಲ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಆರಾಧನೆ ಎಂಬಂತ ವಿಷಯದಲ್ಲಿ ನಾವು ಜಾಗೃತಿ ವಹಿಸ್ಲಿಲ್ಲ ಅಂದ್ರೆ ಕ್ರಿಸ್ತನ ಪ್ರಿಯರೇ, ನಮಗೆ ಸಲ್ಲಬೇಕಾಗಿರಂತ ಆಶೀರ್ವಾದಗಳಾಗಲಿ, ನಮಗೆ ಸಿಗಬೇಕಾಗಿರೋ ದೇವರ ಕೃಪೆ ಮಹಿಮೆ ಆಗಲಿ ಖಂಡಿತ ಸಿಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ವಿಷಯವನ್ನು ಹೇಳ್ತಿದ್ದೇನೆ, ವಿಷಯ ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಜೊತೆಲಿ ನಾವು ಒಡನಾಟ ಇಟ್ಕೊಳ್ಳೋದು, ಈ ಸಂಬಂಧ ಇಟ್ಕೊಳ್ಳೋದು ಆರಾಧನೆಯಲ್ಲಿ ತುಂಬಾ ಪ್ರಾಮುಖ್ಯವಾಗಿದೆ. ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋದು ತುಂಬಾ ಪ್ರಾಮುಖ್ಯವಾದಂತಾಗಿದೆ. ಆ ರೊಟ್ಟಿ ಮುರಿಯುವಂತ ನಿಯಮ ಇದೆಯಲ್ಲ, ಅದು ನನಗೂ ಯೇಸು ಕ್ರಿಸ್ತನಿಗೆ ಇರುವಂತ ಐಕ್ಯತೆ ತೋರಿಸ್ತದೆ. ಅದಕ್ಕಾಗಿಯೇ ನಾವು ಆರಾಧನೆಗೆ ಬರಬೇಕಾಗಿದೆ. ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿದೆ, ಅನೇಕ ವಿಷಯಗಳನ್ನ ನಾವು ಮಾಡ್ತಾನೆ ಬರ್ತೀವಿ. ಆದ್ರೆ ದೇವರಿಗೆ ನಾವು ಸಂಬಂಧಪಟ್ಟವರಲ್ವಾ, ದೇವರಿಂದ ತಾನೇ ನಾವು ಉಂಟಾಗಲ್ಪಟ್ಟವರು, ದೇವರಿಗೆ ತಾನೇ ನಾವು ಮಕ್ಕಳಾಗಿದ್ದೇವೆ. ದೇವರಿಗೆ ಸಲ್ಲಿಸಬೇಕಾದದ್ದು ದೇವರಿಗೆ ಸಲ್ಲಿಸಬೇಕು. ಯೇಸು ಕ್ರಿಸ್ತನ ಒಂದು ನಾಣ್ಯವನ್ನು ತೆಗೆದು ತೆರಿಗೆ ಕಟ್ಟುವಂತ ವಿಷಯದ ಹೇಳ್ತಾನೆ, ಅರಸನಿಗೆ ಕಟ್ಟಬೇಕಾದದ್ದು ರಾಯನಿಗೆ ಕಟ್ಟಬೇಕಾಗದು ರಾಯನಿಗೆ ಕಟ್ಟಿ, ದೇವರಿಗೆ ಕೊಟ್ಟಬಹುದು ದೇವರಿಗೆ ಕೊಡ್ರಿ. ನಮ್ಮನ್ನು ಅಷ್ಟೇನೆ ದೇವರಿಗೆ ಕೊಡಬೇಕಾದಂತ ಜವಾಬ್ದಾರಿಕೆ ನಮಗಿದೆ ಪ್ರಿಯರೇ. ನಾನು ನನ್ನ ಜೀವಿತಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಹೇಗೆ ಭಾಗವಾಗಿ ವಿಧ ವಿಧವಾಗಿ ಕತ್ತರಿಸಿ ಮಾಡ್ತೀನೋ, ಅದೇ ತರ ದೇವರಿಗೆ ಸಲ್ಲಿಸಬೇಕಾದ ಪೂರ್ಣವಾಗಿ ನನ್ನನ್ನು ಒಪ್ಪಿಸಬೇಕಾಗಿದೆ. ನಾವೊಂದು ಸ್ಯಾಲ್ರಿ ತಗೋತೀವಿ, ಸಂಬಳ ನಮಗಿದೆ, ಆ ಸಂಬಳವನ್ನ ವಿಭಾಗ ಮಾಡ್ತೀವಿ. ಆ ಮನೆಗಿಷ್ಟು, ಸಾಲಕ್ಕಿಷ್ಟು, EMIಗಿಷ್ಟು, ಹೀಗೆ ಎಲ್ಲ ಲೆವೆಲ್ ಮಾಡಿ ನಾವೊಂದು ಪ್ಲಾನ್ ಮಾಡ್ತೀವಿ. ಬದುಕಿಗೆ ಬೇಕಾಗಿರುವಂತ ವಿಷಯ ಅದು. ಅದೇ ತರ ದೇವರಿಗೆ ಸಲ್ಲಿಸಬೇಕಾದ ನನ್ನನ್ನ ಪೂರ್ಣ ಅಂಗವಾಗಿ ಪೂರ್ಣ ಹೃದಯವಾಗಿ ಅರ್ಪಿಸಬೇಕಾಗಿದೆ. ಇದು ಜವಾಬ್ದಾರಿಕೆ ಉಳ್ಳದಾಗಿದೆ. ಕ್ರಿಸ್ತನ ಪ್ರಿಯರೇ, ಇವತ್ತು ಒಂದು ವಿಶೇಷ ಮಾತನ್ನ ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೇನೆ. ಅನೇಕರ ಪ್ರಶ್ನೆ ಇದಾಗಿತ್ತು, ಏನ್ ಬ್ರದರ್ ನೀವು ಕ್ರಿಸ್ಮಸ್ ಮಾಡೋದಿಲ್ವಾ, ಕ್ರಿಸ್ಮಸ್ಗೂ ನಿಮಗೂ ಸಂಬಂಧ ಇಲ್ವಾ ಅಂತ ಅನೇಕ ಪ್ರಶ್ನೆಗಳು ನಿಮ್ಮಲ್ಲೂ ಕೇಳಿರ್ತಾರೆ, ನಮ್ಮಲ್ಲೂ ಕೇಳಿದುಂಟು. ಸರಿ, ನಾವು ಸ್ವಲ್ಪ ಅದಕ್ಕೆ ತಾಕುವಂತ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನೋಡುವ. ಮತ್ತಾಯ ಯೇಸು ಕ್ರಿಸ್ತನ ಹೇಳುವಂತ ವಾಕ್ಯದ ಭಾಗದಲ್ಲಿ ಮತ್ತಾಯನ ಬರೆದಂತ 15ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಸ್ವಲ್ಪ ವಾಕ್ಯಗಳಿಂದ ನೋಡ್ತಾ ಈ ಒಂದು ಭಾಗಕ್ಕೆ ನಾವು ಸಾಗುತ್ತೇವೆ. ಮತ್ತಾಯ 15ನೇ ಅಧ್ಯಾಯ, ಮತ್ತಾಯ 15 ಅಧಿಕಾರಂ 9 ವಸಂತ ವಾಸಿಕಲ. ಯಾರು ಓದಿ ಜೋರಾಗಿ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನಮಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದು. ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ, ಯೂದರಿಗೆ, ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅಂತ ಹೇಳಿದಾನೆ. ದೇವರಿಂದ ಬಂದಂತ ಒಂದು ಕಟ್ಟಳೆ ಇದೆ ಅಂತ ಅರ್ಥ. ಇದರ ಅರ್ಥ ದೇವರಿಂದ ಬಂದಂತ ಒಂದು ವಿಧಿ ನಿಯಮಗಳಿದೆ, ದೇವರಿಂದ ಬಂದಂತ ಒಂದು ಬೋಧನೆ ಇದೆ, ದೇವರು ಒಂದು ವಿಷಯ ತಿಳಿಸಿದ್ದಾನೆ. ಅದಕ್ಕೆ ಬದಲಾಗಿ ಏನ್ ಮಾಡ್ತಾನೆ ಮನುಷ್ಯನು, ಏನ್ ಮಾಡ್ತಿದ್ದಾನೆ, ಅವಂದೇ ಸ್ವಂತವಾದಂತ ಕಲ್ಪಿತವಾದಂತ ಒಂದು ಕಟ್ಟಳೆಗಳನ್ನ ಮಾಡಿ ಅದನ್ನ ಬೋಧಿಸಿ ಅಂತ ಹೇಳ್ತಾನೆ, ಅದನ್ನ ಬೋಧಿಸ್ತಾರೆ.
ಕ್ರಿಸ್ತನಲ್ಲಿ ಪ್ರಿಯರೇ, ದೇವರು ಯಾವ ಬೋಧನೆಯನ್ನು ಅಂಗೀಕಾರ ಮಾಡ್ತಾರೆ? ತಾನು ಬೋಧಿಸಿದಂತ, ತಾನು ತಿಳಿಸಿದಂತ ವಿಷಯಗಳನ್ನ ಇಲ್ಲ ಮನುಷ್ಯರು ಕಲ್ಪಿಸಿದಂತ ಕಟ್ಟಳೆಗಳ ನಾವು ನೋಡ್ಬೇಕಾದಂತ ವಿಷಯವಾಗಿದೆ. ಇವತ್ತೇನಾಗಿದೆ ಅಂದ್ರೆ ಮನುಷ್ಯರ ಕಲ್ಪನೆಯಾದಂತ ಬೋಧನೆ ಎಚ್ಚೆತ್ತಾಗಿದೆ ಭೂಮಿಯಲ್ಲಿ. ನಾವೇನ್ ತಿಳ್ಕೊತೀವಿ ಈಗಾಗಿದೆ ಅಂತ ಹೇಳಿ, ಇಲ್ಲಲ್ಲ. ಗಲಾತ್ಯ ನೀವು ಪತ್ರಿಕೆ ನೋಡುವಾಗ ಅವಲ್ಲೇ ಪ್ರಾರಂಭ ಆಯ್ತು. ಬೇರೆ ಸುವಾರ್ತೆಗೆ ಇಷ್ಟು ಬೇಗ ನೀವು ಹೋದಂತ ಪೌಲ ಅಲ್ಲಿ ಕೇಳ್ತಾನೆ. ಅಪೊಸ್ತಲರು ಇದ್ದಾಗಲೇ ಏನಾಯ್ತು? ಸುವಾರ್ತೆಯ ಬದಲಾವಣೆ ಆಯ್ತು. ಯಾಕೆ ನಾವು ಈ ವಿಷಯವನ್ನು ನೋಡ್ತೇವೆ ಅಂದ್ರೆ, ದೇವರು ಏನ್ ಹೇಳಿದನೋ ಅದನ್ನ ಮಾತ್ರ ಮಾಡಬೇಕಾದಂತ ಜವಾಬ್ದಾರಿಕೆಯಲ್ಲಿ ನಾವಿದ್ದೇವೆ. ಅನೇಕ ಉದಾಹರಣೆಗಳನ್ನ ನಾನು ಆಲ್ರೆಡಿ ಕೊಟ್ಟಿದ್ದೇನೆ ನಿಮಗೆ. ಒಂದು ಫ್ಲಾಶ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇವರು ಈ ಲೋಕವನ್ನ ಮೊಟ್ಟ ಮೊದಲ ಬಾರಿಗೆ ನಾಶ ಮಾಡುವಾಗ, ಪಾಪವು ಈ ಲೋಕದಲ್ಲಿ ತುಂಬಿದ್ದಾಗ, ದೇವರು ನೋವನೆಂಬಂತ ದೇವ ಮನುಷ್ಯನನ್ನ, ನೀತಿವಂತನನ್ನ ಆರಿಸಿಕೊಂಡಾಗ ದೇವರು ಈ ಲೋಕವನ್ನ ನಾಶ ಮಾಡಬೇಕು ಅಂತ ಹೇಳಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಒಂದು ಕಾರ್ಯಕ್ರಮವನ್ನ ದೇವರು ನಿರ್ಧಾರ ಮಾಡ್ತಾರೆ. ನೋಡಪ್ಪ, ನಾ ಈ ಲೋಕವನ್ನ ಪರಿಪೂರ್ಣವಾಗಿ ನಾಶ ಮಾಡ್ತೇನೆ. ನೀನು ಮಾಡಬೇಕಾಗಿರೋದು ಒಂದಿದೆ, ಒಂದು ನಾವೆಯನ್ನ ಕಟ್ಟಬೇಕಾಗಿದೆ. ಆ ನಾವೆಯಲ್ಲಿ ನೀನು ಹೋಗಿ ಭದ್ರವಾಗಿ ನಿನ್ನ ಕುಟುಂಬ ಸೇರ್ಕೋ, ಅನೇಕ ಪ್ರಾಣಿಗಳನ್ನ ಜೊತೆಯಾಗಿ ಸೇರಿಸು ಅಂತ ಹೇಳಿ ದೇವರು ಒಂದು ನಿಯಮ ಕೊಡ್ತಾರೆ. ಅಷ್ಟಕ್ಕೆ ಸೀಮಿತವಾಗಿದ್ದಿದ್ರೆ, ಸ್ವಕಲ್ಪಿತವಾದಂತ ರೀತಿಯಲ್ಲಿ ನೋವನ ಒಂದು ಆಲೋಚನೆ ಪ್ರಕಾರ, ನೋವನಿಗೆ ಕೆಲವರ ಆಲೋಚನೆ ಪ್ರಕಾರ ಒಂದು ನಾವೆಯನ್ನ ಕಟ್ತಾ ಇದ್ದ. ಆದ್ರೆ ನಾವೇ ಕಟ್ಟುವಂತ ಮಾತನ್ನ ಹೇಳಿ ದೇವರಲ್ಲಿ ನಿಲ್ಲಿಸ್ತಾರ? ಏನ್ ಹೇಳ್ತಾರೆ? ನಾವೇ ಕಟ್ಟುವಂತ ವಿಧಾನವನ್ನ ಯಾರಿಗೆ ಹೇಳ್ತಾರೆ? ದೇವರು ಯಾರಿಗೆ ಹೇಳ್ತಾರೆ? ನೋವನಿಗೆ ಹೇಳ್ತಾರೆ. ನೋವನಿಗೆ ನಾವೇ ಯಾವ ಮರದಿಂದ ಕಟ್ಟಬೇಕು, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಕೊಠಡಿಗಳಿರ್ಬೇಕು, ಇದನ್ನ ಕಟ್ಟೋದಕ್ಕೆ 100 ವರ್ಷಗಳನ್ನ ತೆಗುತ್ತಾನೆ. ಯಾಕೆ ದೇವರು ನಾವೇನ ಕಟ್ಟು ಅಂತ ಹೇಳಿ ಬಿಟ್ಟಿಲ್ಲ? ನಾವೇನ ಕಟ್ಟೋದಕ್ಕೆ ಪ್ಲಾನ್ ಕೊಟ್ಟ? ಯಾಕೆಂದ್ರೆ ಬರುವಂತ ಮಳೆ, ಪ್ರೆಷರು, ಆ ಒಂದು ಒತ್ತಡ ಹೇಗಿದೆ ಅಂತ ಯಾರು ಗೊತ್ತು? ದೇವ್ರು ಗೊತ್ತಿದೆ. ಆ ಒಂದು ಒತ್ತಡಕ್ಕೆ ತಡಿಬೇಕಾಗಿರೋದು ಏನಾಗಿದೆ? ನಾವೇ ತಡಿಬೇಕಲ್ವಾ? ಅದು ಆ ನಾವೇ ಗಾಳಿಗೂ ಆ ಒಂದು ನೀರಿನ ಒತ್ತಡಕ್ಕೂ ಯಾವ ಬಂಡೆ ಗುದ್ದುತ್ತೋ, ಅದು ಹೇಗೆ ನೀರ ಒಳಗಡೆ ಹೋಗಿ ಮೇಲ್ ಬರ್ಬೇಕು, ಇವೆಲ್ಲವನ್ನು ಸಹ ಏನ್ ಮಾಡ್ಬೇಕದು ನಾವೇ ಬ್ಯಾಲೆನ್ಸ್ ಮಾಡ್ಬೇಕು. ಅಲ್ಲಿ ಯಾವ ಚುಕ್ಕಾಣಿಯೂ ಸಹ ಇಲ್ಲ. ನಾವೇಗೆ ಚುಕ್ಕಾಣಿ ಇಲ್ಲದಿರುವಂತ ನಾವೇ, ನಾವಿಕನಿಲ್ಲದಂತ ನಾವೇ. ಅದು ಅಲ್ಲಿ ದೇವರೇ ನಾವಿಕ. ಅದಕ್ಕೆ ಒಳಗಡೆ ಕಟ್ಕೊಂಡು ಒಳಗಡೆ ಹೋಗಿ ಸೇರ್ಕೊಂಡ್ರು, ಬಾಕ್ಲ ಆಗಿತ್ತು, ಕಿಟಕಿ ಮುಚ್ಚಿ ಎಲ್ಲ ಮುಗ್ದೋಯ್ತು. ನಾವೇ ಯಾವ ಕಾರಣಕ್ಕೆ ಏನಾಗ್ಬಾರ್ದು? ಒಡೆದು ಹೋಗ್ಬಾರ್ದು. ಅದಕ್ಕೆ ಪ್ಲಾನ್ ಕೊಟ್ಟಿದ್ಯಾರು? ನಾವೇ ಕಟ್ಟೋದಕ್ಕೆ. ನೋವನ ಪ್ಲಾನ, ನೋವನ ಅಳಿಯಂದ್ರ ಪ್ಲಾನ, ನೋವನ ಮಕ್ಕಳ ಪ್ಲಾನ, ಇಲ್ಲ ಅವ್ರ ಅಕ್ಕಪಕ್ಕದ ನೆರೆಯವರ ಪ್ಲಾನ? ಯಾರ್ದು? ದೇವರು. ಈಗ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯವೆಂದ್ರೆ, ದೇವರು ಒಂದು ದೇಶವನ್ನ ನಾಶ ಮಾಡಿದಾಗ, ಒಂದು ಕುಟುಂಬವನ್ನ ಕಾಪಾಡಬೇಕಾದ್ರೆ ಅದಕ್ಕೆ ಕಾಪಾಡೋ ವಿಧಾನವನ್ನು ಸಹ ದೇವರೇ ಕೊಟ್ಟಿದ್ದು. ಕ್ರಿಸ್ತನಲ್ಲಿ ಪ್ರಿಯರೇ, ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ, ದೇವರು ದೇವಾಲಯವನ್ನ ಕಟ್ಟಬೇಕೆಂದು ದಾವಿದನ ಇಷ್ಟಪಟ್ಟಾಗ, ಆ ದಾವಿದನ ಮೂಲಕ ತಮ್ಮ ಮಗನಾದಂತ ಸೊಲೊಮೋನನಿಗೆ ಕಟ್ಟುವಂತ ಸಂದರ್ಭ ಬಂದಾಗ, ಅದರ ಉದ್ದಳತೆ, ಅಗಲ, ಅದರ ಒಂದು ಪ್ಲಾನ್, ಸ್ಕೆಚ್ ಎಲ್ಲ ಕೊಟ್ಟಿದ್ ಯಾರು? ಸೊಲೊಮೋನನ ಆಲೋಚನೆ ಎಲ್ಲ. ದೇವ್ರ ಹತ್ರ ಏನ್ ಕೇಳ್ತಾನೆ ಏನ್ ಕೇಳ್ತಾನೆ? ಮಕ್ಕಳ ಜ್ಞಾನ ಕೇಳ್ತಾನೆ. ಅವನ ಜ್ಞಾನದಲ್ಲಿ ಕಟ್ಟನ ದೇವಾಲಯ. ಯಾಕಂದ್ರೆ ಅವನೊಬ್ಬ ಜ್ಞಾನಿ. ದೇವ್ರ ಹೇಳ್ತಾನೆ, ನೀನಂತ ಜ್ಞಾನಿ ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ, ಅಂದ್ರೆ ದೇವಾಲಯನ ಕಟ್ಟೋದಕ್ಕೆ ದೇವರ ಆಲೋಚನೆ ಇಲ್ಲ. ಅವನ ಅರಮನೆನೇ ಬೇಕಾದ್ರೆ ಯಾರ ಆಲೋಚನೆ ಕಟ್ಟಿರ್ಬಹುದು? ಸೊಲೊಮೋನನ್ ಬೇಕಾದ್ರೆ ಅವನ ಅರಮನೆಯನ್ನ ಅವನ ಆಲೋಚನೆ ಕಟ್ಟಿರ್ಬಹುದು. ದಾವಿದನ ಅವನ ಆಲೋಚನೆ ಕಟ್ಟಿರ್ಬೋದು. ಅವನ ಅನೇಕ ಇಂಜಿನಿಯರ್ಗಳನ್ನ ಮಾಡಿಕೊಂಡು ಕಟ್ಟಿರ್ಬೋದು. ಅನೇಕ ವಿದ್ವಾನ್ಗಳನ್ನ ಮಡಗಿ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ರೂಪಿಸಿರ್ಬೋದು. ಆದ್ರೆ ದೇವರ ಆಲಯವನ್ನ ಕಟ್ಟುವಾಗ, ಇದಕ್ಕಿಂತ ಇನ್ನೂ ಸ್ವಲ್ಪ ಹಿಂದೆ ಹೋಗ್ತಾನೆ. ದೇವರಿಗೆ ಗುಡಾರ ಆರಾಧನೆ ಮಾಡ್ತಾ ಇದ್ರು ಇಸ್ರಾಯೇಲ್ರು ಮೋಶೆಯನ್ನು ಕಟ್ಕೊಂಡ್ ಬರುವಾಗ. ಆ ಗುಡಾರಕ್ಕೆ ಬೇಕಾದಂತ ದಾರ, ಅದಕ್ಕೆ ಬೇಕಾದಂತ ಬಟ್ಟೆ ಎಲ್ಲವನ್ನು ಸಹ ಯಾರು ಹೇಳಿದ್ರು? ಮೋಶೆಯ ನಿಯಮ. ಮೋಶೆ ಹೇಳಿದಂತದ್ದಲ್ಲ, ಆರೋನ್ ಹೇಳಿದಂತಲ್ಲ, ಎಲ್ಲ ದೇವರ ನಿಯಮ. ಯಾಜಕ ಕಾಂಡದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಹೇಗ್ ಕಟ್ಟಬೇಕು, ಯಾರು ಒತ್ಕೊಂಡು ಹೋಗ್ಬೇಕು, ಆ ಮಂಜೂಷ ಪೆಟ್ಟಿಗೆಯನ್ನ ಯಾರು ಕಟ್ಟಬೇಕು, ಹೇಗೆ ಮಾಡಬೇಕು, ಆ ಮಂಜೂಷ ಪೆಟ್ಟಿಗೆಯನ್ನ ಅದನ್ನ ಆವರಿಸ್ಕೊಂಡಿರುವಂತ ಒಳಗಡೆ ಇರುವಂತ ವಸ್ತುಗಳು ಯಾವ್ದು, ಎಲ್ಲವೂ ಸಹ ದೇವರ ಆಲೋಚನೆ ಹೊರತು ಮನುಷ್ಯರ ಆಲೋಚನೆ ಅಲ್ಲ. ಒಂದು ವೇಳೆ ಅದರಲ್ಲಿ ಇರುವಂತಹ ಮಂಜೂಷ ಪೆಟ್ಟಿಗೆಯಲ್ಲಿ ಒಂದು ವಸ್ತು ಕಮ್ಮಿ ಆಗಿದ್ರು ಸಹ ದೇವರ ಪ್ರಸನ್ನತೆ ಏನಾಯ್ತಿರ್ಲಿಲ್ಲ, ಬರೋದಕ್ಕೆ ಸಾಧ್ಯ ಇಲ್ಲ. ಮಂಜೂಷ ಪೆಟ್ಟಿಗೆಯಲ್ಲಿ ಏನೆಲ್ಲ ಇತ್ತು ಅಂತ ನಮ್ಗೆ ಗೊತ್ತಿದೆ. ಏನೆಲ್ಲ ಇತ್ತು? ಮನ್ನದ ಪಾತ್ರೆ, ದೇವರ ಮೂಲಕ ಕೊಟ್ಟಲ್ಪಟ್ಟಂತ ಕಟ್ಟಳೆಗಳ ಕಲ್ಲು,
ಆರೋನ ಕೋಲ್. ಒಂದು ಕೋಲ್ ತೆಗೆದ್ಬಿಟ್ಟು ಇಟ್ಟಿದ್ರೆ ಪ್ರಸನ್ನ ಬರ್ತೈತಾ? ಒಂದ್ ವೇಳೆ ಮನ್ನದ ಪಾತ್ರೆ ಇಲ್ಲ ಅಂದ್ರೆ ಆಗ್ತಿತ್ತ? ಆಗಲ್ಲ. ಯಾರ ನಿಯಮ ಅದು? ಗಾಡ್ಸ್ ಪ್ಲಾನ್. ಅದನ್ನ ಯಾರು ಹೊತ್ಕೊಂಡು ಹೋಗ್ಬೇಕು? ಅದನ್ನ ಯಾರು ಮುಟ್ಟಬೇಕು, ಯಾರು ಮುಟ್ಟಬಾರ್ದು, ಇವೆಲ್ಲ ನಮ್ಗೆ ಗೊತ್ತಿದೆ ಪ್ರಿಯರೇ. ಹೇಗೆ ಅದ ಎತ್ಕೊಂಡ್ ಬರ್ಬೇಕು ಎಲ್ಲ ಕೊಟ್ಟಂತ ಪ್ಲಾನ್ ದೇವರೊಬ್ಬರೇ. ಇವತ್ತು ದೇವರನ್ನ ಅರಿದೇ ಇರುವಂತ ಅನೇಕ ಕ್ರೈಸ್ತರು ಮಾಡುವಂತ ಸ್ವಂತ ಆಲೋಚನೆ ಇದೆ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ ಇಲ್ಲಿ 15ನೇ 9ನೇ ವಾಕ್ಯದಲ್ಲಿ, ಮನುಷ್ಯರು ಕಲ್ಪಿಸದ ಕಟ್ಟಳೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಕಲ್ಪನೆಯ ಬದುಕಲ್ಲಿ ಬದುಕ್ತಾ ಇದ್ದಾರೆ. ಅವರ ಆಲೋಚನೆ ಇರ್ಲಿ ಬಿಡಿ, ಅವರಿಗೆ ಅದಕ್ಕೆ ನೀವು ನೇರ ಕೇಳಿ, ನೀವು ಅವ್ರಿಗೆ ಹೋಗಿ ಅದಕ್ಕೆ ಆದಂತ ಡೆಫಿನೇಷನ್ ಮಾಡಿಕೊಂಡಿರ್ತಾರೆ. ಹೇಗೆ ನೀವು ಹೇಳೋದಕ್ಕೆ ಸಾಧ್ಯ? ಅವ್ರು ಕೊಡುವಂತ ಉತ್ತರ ವಾಕ್ಯದಿಂದ ಕೊಡೋದಿಲ್ಲ, ತಮ್ಮ ಕಲ್ಪಿತವಾದಂತ ಆಲೋಚನೆಯ ಉತ್ತರಗಳನ್ನೇ ಕೊಡ್ತಾರೆ. ನಾನು ಅನೇಕರ ಜೊತೆಲಿ ಇದು ಚರ್ಚೆಗಳು ಮಾಡಿದ್ದು. ಸರಿ, ನಾನು ಯಾಕೆ ನಿಮಗೆ ಈ ವಿಷಯವನ್ನು ಹೇಳ್ತೀನಿ ಅಂದ್ರೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವರ್ಡ್ಸ್. ನೀವು ವಿಷಯವನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಯವನಸ್ಥರಿದ್ರಿ, ನಿಮ್ಮನ್ನ ಕೇಳುವಂತ ಸ್ನೇಹಿತರು ಇರ್ಬೋದು, ನಿಮ್ಮನ್ನ ಕೇಳುವಂತ ನಾಮತರ ಸಭೆಯವರು ನಿಮ್ಮ ಜೊತೆಲಿ ಗೆಳೆಯರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಅವ್ರಿಗೆ ಉತ್ತರ ಕೊಡ್ಬೇಕು. ನಾವು ಉತ್ತರ ಕೊಡುವಂತ ಅಂಗಲ್ಲಿರ್ಬೇಕು. ನಾವು ನನ್ನಲ್ಲಿ ಪ್ರಶ್ನೆಗಳಿರಬಾರ್ದು, ಆನ್ಸರ್ ಶೀಟ್ ಆಗಿರ್ಬೇಕು. ನಾನು ದೇವರ ವಾಕ್ಯದಲ್ಲಿ ಐ ಆಮ್ ಆನ್ಸರ್ ಶೀಟ್. ಯಾವ ಒಂದು ಪೇಜ್ ತೆಗೆದ್ರು ನನ್ನಲ್ಲಿ ಆನ್ಸರ್ಗಳನ್ನೇ ಬರಬೇಕು. ಆ ರೀತಿಲಿ ನೀವು ತಯಾರಾಗಿರ್ಬೇಕು, ಆ ರೀತಿಯಲ್ಲಿ ಆಗಬೇಕು. ಯಾವ ಪ್ರಶ್ನೆಗೂ ಸಹ ನಿಮಗೆ ಒಂದು ಪ್ರಶ್ನೆ ಹಾಕೊಂಡು ಕುಂತ್ಕೊಳ್ಬಾರದು. ಅದನ್ನೆಲ್ಲ ಕಲಿಬೇಕು ಅಂದ್ರೆ ದೇವಾಲಯಕ್ಕೆ ಬರಬೇಕು, ವಾಕ್ಯ ಓದಬೇಕು. ಇದನ್ನೇ ನಾವು ಜನವರಿಯಿಂದ ಹೇಳ್ತಾ ಬರ್ತಾ ಇರೋದು. ಕ್ರಿಸ್ತಲ್ಲಿ ಪ್ರಿಯರೇ, ಹೊಸ ಮನುಷ್ಯನ ಹೊಸ ಕಟ್ಟಳೆಗಳನ್ನ ಮಾಡೋದ್ರಿಂದ ಅವನು ತಂದುಕೊಂಡು ಬರುವಂತ ಅನೇಕ ವಿಷಯಗಳ ಒಳಗಡೆ ವರ್ಷಿಪ್ ಅಲ್ಲಿ ಅನೇಕ ವಿಧಾನಗಳನ್ನ ತಂದಾಯ್ತು. ದೇವ್ರನ್ನ ಹೇಗೆ ವರ್ಷಿಪ್ ಮಾಡ್ಬೇಕು ಅಂತ ದೇವ್ರು ಹೇಳಿದ್ದಾನೆ. ಅಳವಡಿಕೆಯಲ್ಲಿ ಹೇಗಿತ್ತು ವರ್ಷಿಪ್ಪು? ಯಾರು ಹೋಗ್ಬೇಕು ದೇವಾಲಯಕ್ಕೆ, ದೇವಾಲಯದ ಕ್ರಮಗಳು ಏನು, ಯಾರು ದೇವಾಲಯವನ್ನ ಗೂಡಿಸ್ಬೇಕು, ದೇವಾಲಯಕ್ಕೆ ಸಿದ್ಧತೆಗಳು ಯಾರು ಮಾಡಬೇಕು. ದೇವರು ಒಂದು ಗೋತ್ರವನ್ನೇ ತೆಗೆದಿದ್ದ ಅದಕ್ಕಾಗಿ. ಅದೇ ಲೇವಿಯರ ಗೋತ್ರ. ಆ ಲೇವಿಯರ ಗೋತ್ರದಲ್ಲಿ ಬಂದಂತಾನೆ ಆರೋನ, ಅವನ ಕುಟುಂಬನೇ ಮಹಾಯಾಜಕರ ಕೆಲಸ ಮಾಡ್ಬೇಕು. ಯಾಜಕರು ಬಿಟ್ಟು ಬೇರೆ ಯಾರು ಮಾಡೋಂಗಿಲ್ಲ. ಒಬ್ಬ ರಾಜ ಧೂಪ ತೋರಿಸ್ತಾನೆ ಹೇಳಿ ಅವನು ಕುಷ್ಠರೋಗ ಬರ್ತದೆ, ಇದು ನಾವು ಓದಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಹೇಗ್ ಬೇಕಾದ್ರೂ ಮಾಡ್ಬೋದಾ? ಹಂಗಾದ್ರೆ ಹೇಳಕ್ ಹೋದ್ರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಭದ್ರತೆ ಆದಂತ ಆರಾಧನೆಯಲ್ಲಿ ಇದ್ದೇವೆ ಪ್ರಿಯರೇ. ಅದು ನಮ್ಗೆ ಶಾಡೋ. ಯಾವಾಗ ಹೇಳ್ತೀನಿ, ಹೊಸ ಒಡಂಬಡಿಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಈ ಆರಾಧನೆಯನ್ನ ಕೊಟ್ಟೋಗಿರೋದು ಯಾರಂದ್ರೆ ಆತನ ಒಬ್ಬನೇ ಮಗನಾಗಿರುವಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೊಟ್ಟೋಗಿರುವಂತ ವರ್ಷಿಪ್ ಮಾಡಲ್. ಇದನ್ನ ನಾವು ಮಾಡ್ಬೇಕಾದಂತ ಸಂದರ್ಭಕ್ಕೆ ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡೋದು. ನಾವು ಯಾರನ್ನು ಇಂಪ್ರೆಸ್ ಮಾಡಬಾರ್ದು ಪ್ರಿಯರೇ. ನೋಬಡಿ ಇಸ್ ಇಂಪ್ರೆಸ್. ಇದರಿಂದ ನನ್ನ ತಂದೆಯನ್ನು, ನನ್ನ ತಾಯಿನೋ, ನನ್ನ ಹೆಂಡತಿಯನ್ನು, ನನ್ನ ಗಂಡನನ್ನು ಇಂಪ್ರೆಸ್ ಮಾಡೋದಕ್ಕೆ ನೀವು ಮನುಷ್ಯನ ಕಲ್ಪಿಸಿದವಾದಂತ ಕಟ್ಟಳೆ ಒಳಗಡೆ ಹೋಗ್ಬೇಡಿ ದಯವಿಟ್ಟು. ಏನ್ ಮಾಡೋದು ಬ್ರದರ್, ನನ್ನ ವೈಫ್ ಹಿಂಗಿದ್ದಾರೆ, ಏನ್ ಮಾಡೋದು ನನ್ನ ಫ್ಯಾಮಿಲಿ ಹೀಗಿದೆ, ಅದಕ್ಕಾಗೇ ನೀವು ಒಳಗಡೆ ಹೋದ್ರಿ, ದೇವರಿಗೆ ತದ್ವಿರುದ್ಧವಾಗಿ ನಡೀತೀರಿ. ಪೌಲನ ಕೊರಿಂಥ ಸಭೆಯವ್ರಿಗೆ ಏನ್ ಹೇಳ್ತಾರೆ ನೋಡ ಬನ್ನಿ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. 1 Corinthians chapter 4 verse 6 ಏನ್ ಹೇಳ್ತಾರೆ ನೋಡಿ. ತುಂಬಾ ಗಂಭೀರವಾದಂತ ಮಾತು ಅದು ಒಳಗಡೆ ಸೇರ್ಕೊಂಡಿದೆ. ಸಹೋದರರೇ, ನಿಮಗೋಸ್ಕರವೇ ಇಂದನ ಮಾತುಗಳನ್ನು ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೂ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಏನ್ ಹೇಳ್ತಿದ್ದಾರೆ ಇಲ್ಲಿ ಪೌಲ ಕೊರಿಂಥ ಸಭೆಯರಿಗೆ? ಸಹೋದರರೇ, ನಾನ್ ನಿಮಗೋಸ್ಕರ ಇಂದನ ಮಾತುಗಳನ್ನ ಸಾಮ್ಯ ರೂಪವಾಗಿ ಏನೆಲ್ಲ ಹೇಳ್ಬೇಕು ಸಾಮ್ಯ ರೂಪವಾಗಿ ಹೇಳಿದ್ದೀನಿ ನಿಮಗೆ. ನೀವು ಏನ್ ಮಾಡ್ತಿದ್ದೀರಿ? ನನ್ನ ವಿಷಯದಲ್ಲೂ ಅಪೊಲ್ಲೋಸನ ವಿಷಯದಲ್ಲೂ ಕೇಳಿದ್ದೇನೆ. ನೀವು ನಮ್ಮನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು, ಈಗ ಗಮನಿಸಿ, ಅಲ್ಲಿ ಹೇಳಿ ಅಂಡರ್ಲೈನ್ ಮಾಡಿ ಆ ಜಾಗದಲ್ಲಿ, ಶಾಸ್ತ್ರದಲ್ಲಿ ಬರೆದಿರುವನ್ನ ಏನ್ ಮಾಡ್ಬಾರ್ದೆ? ಮೀರಿ ಹೋಗಬಾರದೆಂಬುದನ್ನು. ಏನಂತ? ದೇವರ ವಾಕ್ಯದಲ್ಲಿ ಇರುವಂತ ವಿಷಯವನ್ನ ಏನ್ ಮಾಡ್ಬಾರ್ದಂತೆ? ಮೀರಿ ಹೋಗ್ಬಾರ್ದು. ಮೀರಿ ಹೋಗೋದಂದ್ರೆ ಏನಂತ? ಅತಿಕ್ರಮಿಸಿ ಹೋಗೋದಾಗಲಿ, ಅದು ಇಂಧನ ಹೋಗೋದಾಗಲಿ ಎರಡೂ ಮಾಡಬೇಡಿ ಅಂತ ಅರ್ಥ. ಶಾಸ್ತ್ರದಲ್ಲಿ ಬರೆದಿರುವಂತ, ದೇವರ ವಾಕ್ಯದಲ್ಲಿ ಬರೆದಿರುವಂತ ಒಂದೊಂದು ವಿಷಯನೂ ಸಹ ಅಂತಾರೆ ಕ್ರಿಸ್ತಲ್ಲಿ ಪ್ರೇರೆ, ನಾವು ಮೀರೋದಕ್ಕೆ ನಮಗೆ ಅರ್ಹತೆ ದೇವ್ರು ಕೊಟ್ಟಿಲ್ಲ. ಮೀರಿ ಮಾಡಬಾರ್ದು, ಅತಿಕ್ರಮಿಸಿನೂ ಮಾಡಬಾರ್ದು.
ಯಾರು ಮೀರೋದಕ್ಕೆ ಯಾರಿಗೂ ಚಾನ್ಸಸ್ ಇಲ್ಲ. ಮೀರಬಾರ್ದು ಅಂದ್ರೆ ಅದು ಮೀರ್ಲೇಬಾರ್ದು, ಮಾಡಬಾರ್ದು ಅಂದ್ರೆ ಅದು ಮಾಡ್ಲೇಬಾರ್ದು. ನಾನು ಇದನ್ನ ಹೇಳಿದೀನಿ ಅಂದ್ಮೇಲೆ ಅದನ್ನ ಹೇಳಿದ ಮೇಲೆ ಮುಗಿದೋಯ್ತು. ದೇವರು ಅದನ್ನ ಮಾಡಬೇಕಾದ ಕರ್ತವ್ಯ ನಮ್ದು. ಇದನ್ನ ಮೀರಿ ನಾನು ಮಾಡ್ತೀನಿ, ಇದನ್ನ ಇದಕ್ಕೂ ಹೆಚ್ಚಾಗಿ ಮಾಡ್ತೀನಿ, ಇದನ್ನ ಇಂಪ್ರೆಸ್ ಮಾಡ್ತೀನಿ, ಯಾವ್ದು ಕಾರಣನೂ ದೇವರು ಒಪ್ಕೊಳ್ಳೋದಿಲ್ಲ. ಗಾಡ್ ನಾಟ್ ಇಂಪ್ರೆಸಿಂಗ್. ನಿಮ್ಮ ಇಂಪ್ರೆಸ್ಗೆ ದೇವರು ಒಪ್ಕೊಳ್ಳೋದಿಲ್ಲ. ನಾನು ಆಡೋದ್ರಿಂದ ದೇವರು ಇಂಪ್ರೆಸ್ ಆಗ್ತಾನೆ ಅಂದ್ರೆ ಖಂಡಿತ ಅರ್ಧ. ಹಾಡಿನ ಜೊತೆಯಲ್ಲಿ ಇಲ್ಲದ ಸಂಗತಿಗಳನ್ನ ಸೇರಿಸ್ತೀನಿ ಅಂದ್ರೆ ದೇವ್ರು ಏನಾಗೋದಿಲ್ಲ, ಇಂಪ್ರೆಸ್ ಆಗಲ್ಲ. ದೇವ್ರು ಏನ್ ಹೇಳ್ತಿದ್ದಾನೆ, ಮೀರಿ ಯಾವುದನ್ನ ಮಾಡಬೇಡಿ. ಹಾಡನ್ನ ಆಡಿ ಅಂದ್ರೆ ಆಡಿ ಅಷ್ಟೇ, ಅಲ್ಲಿ ಹೋಗಿ ಅಂದ್ರೆ ಹೋಗಿ ಅಷ್ಟೇ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಕೊನೆಯ ಸಂದರ್ಭ ಬಂದಾಗ ತನ್ನ ಶಿಷ್ಯರಿಗೆ, ನೀ ಅಲ್ಲಿ ಹೋದಾಗ ಒಂದು ಚಿಕ್ಕದ ಏನಿದೆ ಕತ್ತೆ ಮರಿ ಇರ್ತದೆ, ಅದನ್ನ ಮರಿ ಅದನ್ನ ಬಿಚ್ಕೊಂಡ್ ತಗೊಂಬನ್ನಿ. ಬಿಚ್ಚುವಾಗ ಆ ಮನೆಯ ಯಜಮಾನ ಬರ್ತಾನೆ, ಏನಂತ ಕೇಳ್ತಾನೆ, ನೀವು ಅದನ್ನ ಹೇಳಿ, ಆ ವಿಷಯನ ಹೇಳಿ ಅಂತ ಹೇಳ್ತಾರೆ ಅಲ್ವಾ. ಯಾಕೆ ಕತ್ತೆ, ಏನಕ್ಕೆ ಸ್ವಾಮಿ ಕತ್ತೆ ಅಂತ ಅಪೊಸ್ತಲರು ಏನೋ ಪ್ರಶ್ನೆ ಹಾಕಿದ್ರ ಅಲ್ಲಿ. ಈ ಕತ್ತೆನ ಯಾಕೆ ತರಬೇಕು? ಆಶ್ಚರ್ಯ ಅಲ್ವಾ. ಯಾವತ್ತೂ ಕತ್ತೆಯನ್ನ ಕೇಳಿದ್ರಂತ ಯೇಸು ಕ್ರಿಸ್ತನ, ಅವತ್ತು ಕತ್ತೆಯನ್ನ ಕೇಳಿದ್ರೆ ಆತನಿಗೆ ಅವರು ಒಂದು ಪ್ರಶ್ನೆ ಹಾಕ್ಬೋದಾಗಿತ್ತಲ್ವಾ. ಏನೋ ಕೇಳಿದ್ರ ಬ್ರದರ್, 12 ಜನ ಅಪೊಸ್ತಲರು ಏನೋ ಕೇಳಿದ್ರೆ ಕತ್ತೆ ಏನಕ್ಕೆ ಅಂತ. ಯೇಸು ಕ್ರಿಸ್ತನ್ ಹೇಳಿದಂತ ಕೆಲಸವನ್ನ ಮಾಡಿ ಅಂದ್ರೆ ಹೋಗಿ ದಾರವನ್ನ ಬಿಚ್ಚಿ ಕತ್ತೆಯನ್ನ ತಗೊಂಡ್ ಬರುವಾಗ ಆ ಯಜಮಾನ ಕೇಳ್ತಾನೆ, ಇದು ಗುರುಗಳಿಗೆ ಅಂತ ಹೇಳಿದಾಗ ಅಷ್ಟೇ ಮುಗಿದೋಯ್ತು. ಅಷ್ಟೇ ಮಾಡ್ಬೇಕು ನಾವು. ಅತಿಕ್ರಮಿಸಿ ಮಾಡೋದು, ಮೀರಿ ಮಾಡೋದು, ನಾನ್ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ನ್ಯಾಯ? ದೇವ್ರು ಒಪ್ಕೋತಾನ ಪ್ರಿಯರೇ? ದೇವ್ರು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನಮ್ಮ ವಿಷಯದಲ್ಲೂ ಅಷ್ಟೇನೆ, ದೇವರ ಆರಾಧನೆ ವಿಷಯದಲ್ಲೂ ಅಷ್ಟೇನೆ, ದೇವರ ಮಹಿಮೆ ಹೊಡೆಸೋದು ಅಷ್ಟೇನೆ. ಈ ಒಂದು ವಿಷಯಗಳನ್ನ ಕೇಳುವಂತ ಯಾರೇ ಆಗಿರ್ಲಿ, ಅನೇಕರು ಯೂಟ್ಯೂಬ್ ಇಂದನೂ ಸಹ ಕೇಳ್ಬೋದು, ಅನೇಕ ಸಹೋದರ ಸಹೋದರಿ, ನಿಮಗೂ ಸಹ ನಾನು ಹೇಳ್ತೇನೆ, ದೇವರ ವಾಕ್ಯಕ್ಕೆ ಮೀರಿ ಯಾವ ವಿಷಯನೂ ಸಹ ಮಾಡಂಗಿಲ್ಲ. ಅತಿಕ್ರಮಿಸಿ ಹೋಗುವಂಥದ್ದಿಲ್ಲ. ಒಂದು ಸಂದರ್ಭಗಳಿದೆ ಅತಿಕ್ರಮಿಸಿ ಹೋಗೋದಕ್ಕೆ. ಇವತ್ತು ನಾವು ಸ್ಕ್ರಿಪ್ಟ್ ರೀಡಿಂಗ್ ನೋಡ್ತು ಏನಂತ ಸ್ವಲ್ಪ ನೋಡುವ, ಅಲ್ಲೇನ್ ನಡೀತು ಅಂತ. ಕ್ರಿಸ್ತಲ್ಲಿ ಪ್ರೇರೆ, ಈ ಸಂದರ್ಭ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಾಗಬೇಕು. 1 ಅರಸುಗಳು 12ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಗೆ ಎಲ್ಲರಿಗೂ ಅರ್ಥ ಆಗ್ಬೇಕಾದ ಕಾರ್ಯ ಅಂದ್ರೆ, ಇಸ್ರಾಯೇಲರನ್ನ ಆಳಿದಂತ 3 ರಾಜರುಗಳು, ಸುಪ್ರೀಂ ಕಿಂಗ್ಸ್ ಯಾರ್ಯಾರು? ಮೊದಲನೇ ಅರಸ ಯಾರು? ಸೌಲ. ಎಷ್ಟು ವರ್ಷ ಆಳ್ದ? 40 ವರ್ಷ ಆಳ್ದ. 2ನೇ ಅರಸ ಯಾರು? ದಾವಿದ. ಎಷ್ಟು ವರ್ಷ ಆಳ್ದ? 40 ವರ್ಷ. 3ನೇ ಅರಸ ಯಾರು? ಸೊಲೊಮೋನ. ಎಷ್ಟು ವರ್ಷ ಆಳ್ದ? 40 ವರ್ಷ. ಆ ನಂತರ ರಾಜ್ಯವು ವಿಭಜನೆ ಆಗತ್ತೆ. ಈ ವಿಭಜನೆ ಆದಂತ ನಡೆಯೋದಲ್ಲದ ಘಟನೆಗಳನ್ನ ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡಿಕೊಂಡು, ಇವತ್ತಿನ ಕಲ್ಪಿತವಾದಂತಹ ಆರಾಧನೆಗೆ, ಕಲ್ಪಿತವಾದ ಮನುಷ್ಯರ ಕಲ್ಪನೆ ಕಟ್ಟಳೆಗಳಿಗೆ ನಿಮ್ಮ ಜೊತೆಲಿ ಸ್ವಲ್ಪ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸತ್ಯವೇದನ ತಿಳಿಸ್ಕೊಳ್ಳಿ ಪ್ರಿಯರೇ. 12ನೇ ಅಧ್ಯಾಯದಲ್ಲಿ ಇಬ್ಬರನ್ನ ನೋಡ್ತೇವೆ. 12ನೇ ಅಧ್ಯಾಯ 1ನೇ ವಾಕ್ಯ ಓದಿ ಯಾರ ಜೋರಿಗೆ. ಶೇಮನಿಗೆ ಹೋಗುತ್ತಾರೆ. ಅಲ್ಲಿ ಎಲ್ಲಾ ಇಸ್ರಾಯೇಲರು ಅವನನ್ನು ಅರಸನನ್ನಾಗಿ ಮಾಡುವುದಕ್ಕೆ ಕೂಡಿ ಬಂದಿದ್ದರು. ಇದಲ್ಲದೆ ಅರಸನಾದ ಸೊಲೊಮೋನನಿಗೆ ತಪ್ಪಿಸಿಕೊಂಡು ಐಗುಪ್ತಕ್ಕೆ ಹೋಗಿದ್ದ ನೆಬಾಟನ ಮಗನಾದ ಯಾರೊಬ್ಬಾಮನನ್ನು ಬೆಳೆಸಿಕೊಂಡಿದ್ದರು. ಸರಿ, ಇಲ್ಲಿ ಯಾರಿದ್ದಾರೆ? ಯಾರ ಇಬ್ಬರು ಹೆಸರು ಕಾಣಿಸ್ತದೆ? ಯಾರ್ಯಾರು ಇವರು? ರೆಹಬಾಮನು, ಆಮೇಲೆ ಇಲ್ಲ, ನೆಬಾಟನ ಮಗನಾದ ಯೆರೋಬಾಮನು. ರೆಹಬಾಮನು ಮತ್ತು ಯೆರೋಬಾಮನು ಇವರಿಬ್ರು ಕಾಣಿಸ್ಕೊತಿದಾರಾ? ಇವ್ರ ವಿಷಯನೇ ಇವತ್ತು ನಿಮ್ ಜೊತೆಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಯೆರೋಬಾಮನು ಯಾರು ಅಂದ್ರೆ ಸಾಲೋಮನನ ಮಗ. ಯೆರೋಬಾಮನು ಯಾರು? ಸಾಲೋಮನ ಮಗ. ರೆಹಬಾಮನು ಯಾರು? ರೆಹಬಾಮನು ಯಾರು? 11ನೇ ಅಧ್ಯಾಯ 26ನೇ ವಾಕ್ಯ ಓದಿ ಬೇಗ. 11ನೇ 20. ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕನು ಚೇದಾರ ಊರಿನ ಎಫ್ರಾಯೀಮನಾದ ನೆಬಾಟನ ಮಗನೂ ಆಗಿದ್ದ. ಯೆರೋಬಾಮನು ಮತ್ತೊಬ್ಬನು. ಸಾಕು. ಯೆರೋಬಾಮನು ಯಾರು? ನೆಬಾಟನ ಮಗ. ಯಾರು ಅವನು? ಯಾರು ಅವನು? ಓದಿ, ಇನ್ನೊಂದ್ಸರಿ ಓದಿ ಬರ್ತಾರೆ. 26. ಅರಸನಾದ ಸೊಲೊಮೋನನಿಗೆ ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕನು ಚರಾದ ಊರಿನ ಎಫ್ರಾಯೀಮನಾದ ನೆಬಾಟನ ಮಗನೂ ಆಗಿದ್ದ. ಯಾರೋ ಯೆರೋಬಾಮನು ಯಾರು? ಇಲ್ಲ, ಅದೆಲ್ಲ ಓಕೆ, ಅದೆಲ್ಲ ಕರೆಕ್ಟ್. ಸೊಲೊಮೋನನಿಗೆ ವಿರುದ್ಧವಾಗಿದ್ದಂತ ಅವನ ಸೇವಕನು ಚರಾದನ ಊರಿನ ಅವನ ಮಗನು. ಯಾರ ಮಗನು ಅಂತ ಹೇಳ್ಕೋಬಹುದು. ಯಾರು ಅವನು? ಯೆರೋಬಾಮನು ಯಾರು? ಯಾರ? ಕೆಲಸಗಾರ, ಸರ್ವೆಂಟ್. ಯಾರಿಗೆ ಸರ್ವೆಂಟು?
ಸೊಲೊಮೋನ ರಾಜನಿಗೆ ಅವನ ಆಳ್ವಿಕೆಯಲ್ಲಿ ಕೆಲಸಗಾರನಾಗಿದ್ದ ಇವನು, ತುಂಬಾ ಬುದ್ಧಿವಂತ, ಬಲಶಾಲಿ. ಅವನ ಯಾರಿಗ ವಿರುದ್ಧವಾಗಿ ಎದ್ದಿದ್ದಾನೆ? ಈಗ ರಾಜನಿಗೆ ವಿರುದ್ಧವಾಗಿ ಎದ್ದಿದ್ದಾನೆ. ರಾಜ ಮುಪ್ಪಿನ ವಯಸ್ಸು ಆಗೋಯ್ತು, ಈಗ ಮಗನಿಗೆ ರಾಜ್ಯವನ್ನ ಆಳ್ವಿಕೆ ಕೊಡಬೇಕು. ದೇವರು ಇವತ್ತು ರಾಜ್ಯವನ್ನ ವಿಭಜನೆ ಮಾಡ್ತಿದ್ದಾನೆ ಪ್ರೇರೆಯಲ್ಲಿ. ಹೇಗೆ ವಿಭಜನೆ ಮಾಡ್ತಾನೆ ದಯವಿಟ್ಟು ಇದು ಅಧ್ಯಾಯವನ್ನ ಖಂಡಿತ ನೀವು ಮನೇಲಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. 29ನೇ ವಾಕ್ಯ ಓದಿ ಬ್ರದರ್. ಅದೇ 11:29. ಒಂದು ದಿವಸ ಯಾರೊಬ್ಬಾಮನು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಅಡವಿಯಲ್ಲಿ ಶಿಲೋವಿನಾದ ಅಹೀಯನೆಂಬ ಪ್ರವಾದಿಯು ಅವನಿಗೆ ಎದುರಾದನು. ಈಗ ಯಾರು ಇಲ್ಲಿ ಮೀಟ್ ಮಾಡ್ತಿದ್ದಾರೆ? ಯಾರೊಬ್ಬಾಮನಿಗೆ ಒಬ್ಬ ಪ್ರವಾದಿ, ಅಹೀಯನ ಮತ್ತು ಪ್ರವಾದಿ ಏನ್ ಮಾಡ್ತಿದ್ದಾನೆ? ಮೀಟ್ ಆಗ್ತಿದ್ದಾನೆ, ಇಲ್ಲಿ ಸಂಧಿಸ್ತಾ ಇದ್ದಾನೆ. ಯಾರೊಬ್ಬಾಮನು ಊರ್ ಬಿಟ್ಟು ಓಡ್ತಾ ಇದ್ದಾನೆ. ಯಾಕಂದ್ರೆ ಅವನು ಸೊಲೊಮೋನ್ಗೆ ವಿರುದ್ಧವಾಗಿ ಎದ್ದಿದ್ದಾನೆ, ಅವನು ಊರ್ ಬಿಟ್ಟು ಓಡ್ತಾ ಇದ್ದಾನೆ. ಈಗ ಇಲ್ಲಿ ಸುಲೋವಿನದಂತ ಅಹೀಯನ್ ಎಂಬಂತ ಒಬ್ಬ ಪ್ರವಾದಿ ಮೀಟ್ ಆಗ್ತಿದ್ದಾನೆ. ಅವನ್ ಏನ್ ಮಾಡ್ತಿದ್ದಾನೆ ಗಮನ ಇಡಿ, ಓದಿ ಬ್ರದರ್, ಕಂಟಿನ್ಯೂ ಮಾಡಿ ಬೇಗ. ಇವನು ಹೊಸ ಬಟ್ಟೆಯನ್ನು ಹೊದ್ದುಕೊಂಡಿದ್ದನು, ಅಲ್ಲಿ ಇವರಿಬ್ಬರ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ. ಆಗ ಅಹೀಯನು ತಾನು ಹೊದ್ದುಕೊಂಡಿದ್ದ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅರಿದು 12 ತುಂಡು ಮಾಡಿ ಯಾರೊಬ್ಬಾಮನಿಗೆ, ನೀನು ಇವುಗಳಲ್ಲಿ 10 ತುಂಡುಗಳನ್ನು ತೆಗೆದುಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ರಾಜ್ಯವನ್ನು ಸೊಲೊಮೋನನಿಂದ ಕಿತ್ತುಕೊಂಡು ತನ್ನ ಸೇವಕನಾದ ದಾವೀದನ ನಿಮಿತ್ತವಾಗಿಯೂ ತಾನು ಇಸ್ರಾಯೇಲರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ. ಸರಿ ಬ್ರದರ್, ಇದು ಓದ್ಕೊಳ್ಳಿ. ಈಗ ಆ ಪ್ರವಾದಿ ಏನ್ ಮಾಡ್ದ? ಪ್ರವಾದಿ ಹತ್ರ ಏನಿತ್ತಂತೆ? ಹೊಸ ಬಟ್ಟೆನ ಒಂದು ಸಾಲನ್ನ ಇಟ್ಕೊಂಡಿದ್ದಂತೆ. ಯೆರೊಬಾಮನ ಹತ್ರ ಬಂದಾಗ ಅಹೀಯನ್ ಎಂಬಂತ ಪ್ರವಾದಿ ಏನ್ ಮಾಡ್ಕೊಂಡಿದ್ದಾನೆ? ಮೇಲ್ಗಡೆ ಹೊಸ ಬಟ್ಟೆಯನ್ನ ಹಾಕೊಂಡಿದ್ದಾನೆ. ಹೊಸ ಬಟ್ಟೆನ ಏನ್ ಮಾಡ್ದ? ಆ ಬಟ್ಟೆಯನ್ನ 12 ತುಂಡುಗಳಾಗಿ ಮಾಡ್ದ. 12 ತುಂಡುಗಳು ಮಾಡಿ 10 ತುಂಡು ಯಾರು ಕೊಡ್ತಿದ್ದಾನೆ? 10 ಪೀಸ್ಗಳು ಯಾರು ಕೊಡ್ತಿದ್ದಾನೆ? ಯೆರೊಬಾಮನು ಕೊಡ್ತಿದ್ದಾನೆ. ಸೊಲೊಮೋನ ಸೊಲೊಮೋನನ ದೇವರ ರಾಜ್ಯವನ್ನ ಕಿತ್ಕೊಬಿಟ್ಟಿದ್ದಾನೆ. 10 ರಾಜ್ಯಗಳನ್ನ ನೀ ತಗೊಂಡೋಗು, ಇನ್ನು 2 ರಾಜ್ಯಗಳನ್ನ ಯಾರು ಕೊಡ್ತಾನೆ? ಅವನ ಮಗನಾದ ರೆಹಬ್ಬಾಮನಿಗೆ ಕೊಡ್ತಿದ್ದಾನೆ. 10 ರಾಜ್ಯ ನೀನ್ ತಗೊಂಡು ಹೋಗ್ಬಿಡು. ನಿನ್ ಮೇಲೆ 10 ಜನಾಂಗದವರಿಗೆ 12 ಗೋತ್ರದಲ್ಲಿ 10 ಗೋತ್ರಕ್ಕೆ ರಾಜ ಯಾರು? 10 ಗೋತ್ರಕ್ಕೆ ರಾಜ ಯಾರು? ಈಗ ಇನ್ಮೇಲೆ ಯೆರೊಬಾಮನು, ಸೇವಕನಾದ ಯೆರೊಬಾಮನು. 2 ಗೋತ್ರಕ್ಕೆ ರಾಜ ಯಾರು? ರೆಹಬ್ಬಾಮ್, ಸೊಲೊಮೋನನ ಮಗ. ಈಗ ಅರ್ಥ ಆಯ್ತಾ ನಿಮ್ಗೆ? ರಾಜ್ಯ ಹೊಡೆದೋಗಿದ್ದು ಇದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ತಿಳ್ಕೊಬೇಕಂದ್ರೆ ದಯವಿಟ್ಟು ಬುಧವಾರ ಬೈಬಲ್ ಸ್ಟಡಿ ಬಂದ್ರೆ ಅರ್ಥ ಆಗುತ್ತೆ ಹಳೆಬಡಿಕೆ ಬಗ್ಗೆ. ಸರಿ, ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ರಾಜ್ಯವನ್ನ ದೇವ್ರು ಕೊಟ್ಟಾಯ್ತು. 27ನೇ ವಾಕ್ಯ, ಇದನ್ನ ಓದ್ಕೋಬೇಕು ದಯವಿಟ್ಟು ನನ್ನ ಪ್ರಿಯ ಸಹೋದರ ಸಹೋದರಿ. ವಿಧವೆಯು 11:27, ಸರಿ 37 ಬರುತ್ತೆ. 37. ನಾನು ನಿನ್ನನ್ನು ಇಸ್ರಾಯೇಲರ ಅರಸನಾಗಿ ನೇಮಿಸುವೆನು. ನಾನು ಇಸ್ರಾಯೇಲರ ಅರಸನಾಗಿ ನೇಮಿಸುವೆನು, ನೀನು ಅವರನ್ನು ನಿನ್ನ ಇಷ್ಟದ ಪ್ರಕಾರ ಆಳಬಹುದು. ಏನ್ ಹೇಳ್ತಿದ್ದೆ ದೇವ್ರು ಇಲ್ಲಿ? ನಾನ್ ನಿನ್ನ ಏನ್ ಮಾಡ್ತಿದ್ದೀನಿ? ಇಸ್ರಾಯೇಲರ ಅರಸನಾಗಿ. ಯಾರನ್ನ? ರೆಹಬ್ಬಾಮನನ್ನ. ನೋಡ್ಕೊಳ್ತಾ ಇದೀವಲ್ವಾ? 26ನೇ ವಾಕ್ಯದ ಸಾರಿ ಯೆರೊಬಾಮ ಕೆಲಸದವನ್ನ. ಯೆರೊಬಾಮನಿಗೆ ಹೇಳ್ತಾನೆ, ನೀನ್ ಯಾರನ್ನ ಏನ್ ಮಾಡ್ಬೇಕು? ನೀನು ಇಸ್ರಾಯೇಲರ ಅರಸನಾಗ್ಬೇಕು. ನಂತರ ಏನ್ ಹೇಳಿದ್ರು ದೇವ್ರಿಲ್ಲಿ? ನಂತರ ಏನ್ ಹೇಳ್ತಿದ್ರೆ ಅದೇ ವಾಕ್ಯದಲ್ಲಿ? ನಿನ್ನ ಇಷ್ಟದ ಪ್ರಕಾರ ಏನ್ ಮಾಡ್ಬೇಕು? ನೀನ್ ಇಷ್ಟದ ಪ್ರಕಾರ ಆಳು, ಹೇಗ್ ಬೇಕಾದ್ರೆ ಆಳ್ಕೋ ಅವ್ರನ್ನ, ನಿನ್ಗೆ ಇಷ್ಟ ಬಂದಂಗ ಆಳು. ಆದ್ರೆ ಈಗ 38ನೇ ವಾಕ್ಯ ರೌಂಡ್ ಅಪ್ ಮಾಡ್ಕೊಳ್ಳಿ ನಿಮ್ ಬೈಬಲ್ ಏನ್ ಹೇಳ್ತಾರೆ ನೋಡಿ. ನನ್ನ ಸೇವಕನಾದ ದಾವೀದನು ನನ್ನ ಆಜ್ಞೆಗಳನ್ನು ಕೈಗೊಂಡಂತೆ ನೀನು ನನ್ನ ಆಜ್ಞೆಗಳನ್ನು ಕೈಗೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನು ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇದ್ದು ದಾವೀದನ ಸಂತಾನದಂತೆ ನಿನ್ನ ಸಂತಾನವನ್ನು ಸ್ಥಿರಪಡಿಸುವೆನು. ಇಸ್ರಾಯೇಲ್ ರಾಜ್ಯವು ನಿನ್ನ ಪಾಲಾಗುವುದು. ಏನಾದ್ರು ದೇವ್ರೀಗ ಯೆರೊಬಾಮನಿಗೆ ಏನ್ ಹೇಳ್ತಿದ್ರೆ? ನೋಡಪ್ಪ, 10 ಗೋತ್ರ ನೀನ್ ಕೊಟ್ಬಿಟ್ಟಿದೀನಿ. ನೀನು ಇಸ್ರಾಯೇಲರಿಗೆ 2 ಗೋತ್ರ, 12 ಗೋತ್ರ, 12 ಗೋತ್ರದಲ್ಲಿ 10 ಗೋತ್ರ ಯಾರು ರಾಜ ಆಗ್ತಾನೆ? ಯೆರೊಬಾಮನ್ ಆಗ್ತಾನೆ. ಇನ್ನು 2 ಗೋತ್ರಕ್ಕೆ ಯಾರಾಗ್ತಾನೆ? ರೆಹಬ್ಬಾಮನ್ ಆಗ್ತಾನೆ. ರೆಹಬ್ಬಾಮನ್ ಯಾರು? ಸೊಲೊಮೋನನ ಮಗ. ಇವನ್ ಯಾರು? ಕೆಲ್ಸದವ್. ಈ 10 ಗೋತ್ರವನ್ನ ಸಪರೇಟ್ ಆಗಿ ತಗೊಂಡೋಗು, ನೀನ್ ಇಷ್ಟದ ಪ್ರಕಾರ ಏನ್ ಮಾಡು? ಅವ್ರನ್ನ ಆಳ್ವಿಕೆ ಮಾಡು. ಆದ್ರೆ 38ನೇ ವಾಕ್ಯದಲ್ಲಿ, ಆದ್ರೆ ನನ್ನ ಸೇವಕನ ದಾವೀದನ ಆಜ್ಞಾ ವಿಧಿಗಳನ್ನ ಕೈಗೊಂಡು ನೀನು ನನ್ನ ಆಜ್ಞೆಯನ್ನು ಕೈಗೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನು ಮೆಚ್ಚಿಸುವುದಾದರೆ, ಗಮನ ಇಡಿ ನನ್ನ ಪ್ರಿಯ ಸೋದರೇ, ವೇದ ವಾಕ್ಯವನ್ನ ಗಮನ ಇಟ್ಟು ಓದಿ. என்ன பிரியப்படுத்தணும் நீன்னு சொல்றார் தேவன். நீங்க என் பிரியமான காரியத்தை நீ செய்யணும், என்னுடைய தாவீதை என் மகன் செய்த போல நீ நடக்கணும்னு சொல்றார்.
நீ ஒருவேளை உன் இஷ்டப்படி உனக்கு விட்டுட்டேன் உன்னுடைய ஆಳ್விಕೆ பண்ணதுக்கு உன் விட்டாச்சு நீ எப்படி வேணுಮೋ ನಡೆದುಕೋ ನೀ ಇಷ್ಟ ಪ್ರಕಾರ ನಡ್ಕೋ ಆದ್ರೆ ದಾವಿದರ ರೀತಿಯಲ್ಲಿ ನನ್ನ ಆಜ್ಞಾವಿಧಿಗಳನ್ನ ಕೈಗೊಂಡು ನನಗೆ ಮೆಚ್ಚುಗೆ ಆಗಿ ನೀನ್ ನಡೆದ್ರೆ ಏನ್ ಮಾಡ್ತಾರಂತೆ ಬ್ರದರ್ ಏನ್ ಬ್ಲೆಸ್ಸಿಂಗ್ ಕೊಡ್ತೀನಿ ಅಂತ ಹೇಳ್ತಿದ್ರೆ ನಿನ್ನ ಸಂಗಡ ಇದ್ದು ಒಂದು ಎರಡನೇದು ದಾವೀದನ ಸಂತಾನದಂತೆ ಹಾ ನಿನ್ನ ಸಂತಾನವನ್ನು ಸ್ಥಿರಪಡಿಸಿ ಎರಡು ಇಸ್ರಾಯೇಲ್ ರಾಜ್ಯವು ನಿನ್ನ ಪಾಲಾಗುವುದು. ಇಸ್ರಾಯೇಲ್ ರಾಜ್ಯ ಅದು ಈ ಎರಡು ಗೋತ್ರ ಇದೆಯಲ್ಲ ಯಾರು ಆಳ್ವಿಕೆ ಮಾಡ್ತಾರೆ ರೆಹಬ್ಬಾಮನ ಆಳ್ ಮಾಡ್ತಾರಲ್ಲ ಅದನ್ನೂ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಬ್ಲೆಸ್ಸಿಂಗ್ ಅಲ್ವಾ. ಸರಿ ಇವನು ಹೊಂಟೋದ ಇವರು ಬೇರೆ ಆದ್ರು ಈಗ ಆಳ್ವಿಕೆ 12ನೇ ಅಧ್ಯಾಯದಲ್ಲಿ ಅದನ್ನೇ ನಡೆಯೋದು ಘಟನೆಗಳು. ಇವನು ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. 10 ಗೋತ್ರನ ಇವನು ತಗೊಂಡೋಗ್ತಾನೆ. 2 ಗೋತ್ರ ಯೆರೂಸಲೇಮಲ್ಲೇ ಉಳ್ಕೋತದೆ. ಇನ್ನು 10 ಗೋತ್ರ ಬೆತೆಲ್ಗೆ ಹೊಂಟೋಗುತ್ತೆ. ಬೆತೆಲ್ ಗಾದ್ ಎಂಬ ಬೆತೆಲ್ ದೊಡ್ಡ ಒಂದು ರಾಜ್ಯದ ಅಲ್ಲಿ ಹೊಂಟೋಗ್ತಾನೆ. ಅಲ್ಲಿ ಅವರು ಇರ್ತಾರೆ. ಇವರು ಯೆರೂಸಲೇಮ್ ಅಲ್ಲಿ ಮಾತ್ರ ಯಾರು ಉಳ್ಕೋತಾರೆ 2 ಗೋತ್ರ. 2 ಗೋತ್ರ ಯಾರು ಅಂದ್ರೆ ಯೂದರು ಮತ್ತು ಲೇವಿಯರು ಮಾತ್ರ ಅಲ್ಲಿ ಉಳ್ಕೋತಾರೆ. ಯೆರೂಸಲೇಮ್ ದೇವಾಲಯ ಎಲ್ಲಿರೋದು ಗಮನ ಇಡ್ಬೇಕು. ಎಲ್ಲಿರೋದು ದೇವಾಲಯ ಯೆರೂಸಲೇಮಲ್ಲಿ ಇದೆ. ಇದೇನೇ ಮುಖ್ಯ. ನನ್ನ ಪ್ರಿಯ ಸೋದರೇ, ನಾನು ಏನನ್ನ ಹೇಳಕ್ ಬರ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರು ಕಲ್ಪಿತವಾದಂತ ಸುಕಲ್ಪಿತವಾದಂತ ಬೋಧನೆಗಳಲ್ಲಿ ಇವತ್ತು ಮನುಷ್ಯನು ಸಿಕ್ಕಾಕೊಂಡಿದ್ದಾನೆ. ನಾವು ಅದಕ್ಕೆ ಎಚ್ಚರಿಕೆಯಾದಂತ ವಾಕ್ಯಗಳು ದೇವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದೇವ್ರು ಹೇಳ್ತಾನೆ ಯೆರೊಬ್ಬಾಮನಿಗೆ ನಾನ್ ನಿನಗೆ 10 ಗೋತ್ರ ಕೊಟ್ಟಾಯ್ತು, ನೀನ್ ಇಷ್ಟ ಬಂದ್ರೆ ಆಳ್ಬಹುದು, ನಾನ್ ನಿನ್ ಬಗ್ಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ರೆ ನೀನು ನನ್ನ ವಾಕ್ಯದ ಪ್ರಕಾರ ನಡೆದ್ರೆ, ದಾವಿದನ ಪ್ರಕಾರ ನಡೆದ್ರೆ, ನನ್ನನ್ನ ಮೆಚ್ಚಿಸಿದ್ರೆ ನಿನ್ನನ್ನು ಆಶ್ರಯಿಸ್ತೀನಿ, ನನ್ನ ಸಂತೋಷ ಆಶ್ರಯಿಸ್ತೀನಿ. 2ನೇದು 3ನೇದು ಅಂತಾನೆ ಆ ಒಂದು 2 ಗೋತ್ರವನ್ನು ಸಹ ನಿನಗೆ ಏನ್ ಮಾಡ್ತೀನಿ ನಿನಗೆ ಕೊಟ್ಬಿಡ್ತೀನಿ ಅಂತ ದೇವರು ಒಂದು ವಾಗ್ದಾನ ಮಾತು ಕೊಡ್ತಾನೆ. ಇವನು ಬೆತೆಲ್ಗೆ ಹೊಂಟೋದ. ಅದು ಬೆತೆಲ್ ಇರೋದು ಉತ್ತರ ಭಾಗದಲ್ಲಿ. ಎಲ್ಲಿಗೆ ಯೆರೂಸಲೇಮ್ಗೂ ಉತ್ತರ ಭಾಗದಲ್ಲಿದೆ. ಬೆತೆಲ್ಗೂ ದೊಡ್ಡ ಒಂದು ಪಟ್ಟಣದಲ್ಲಿ ಇರ್ತಾನೆ. ಅದು ಮ್ಯಾಪ್ ಇದೆ ತೋರಿಸ್ತಾ ಇದೆ. ಸರಿ, ಈಗ ಅಲ್ಲಿ ಹೋದ್ಮೇಲೆ ದೇವರು ವಾಗ್ದಾನ ಅವನ ಕಿವಿಯಲ್ಲಿ ಇದೆ ತಾನೆ. ಈಗ ಏನಾಗುತ್ತೆ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ 12ನೇ ಅಧ್ಯಾಯದಲ್ಲಿ ಓದ್ಕೊಂಡ್ ಬರುವಾಗ ರಾಜ್ಯ ವಿಭಜನೆ ಆಗೋಯ್ತು. 25ನೇ ವಾಕ್ಯ 27ನೇ ವಾಕ್ಯವನ್ನ ಗಮನಿಸಿ. 12ನೇ ಅಧ್ಯಾಯ 27. ಎಲ್ಲರೂ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನು ಆದ ರೆಹಬ್ಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಸಾಕು ಬರೋದು, ಇಲ್ಲಿ ಸ್ಟಾಪ್ ಮಾಡೋದು. ಈಗ ಯೆರೊಬ್ಬಾಮನು 12 ಜನನ್ನ ಏನ್ ಮಾಡ್ತಿದ್ದಾನೆ, 12 ಗೋತ್ರಗಳನ್ನ ಆಳ್ವಿಕೆ ಮಾಡ್ತಾನೆ. ಇವನಿಗೆ ಒಂದು ಡೌಟ್ ಬಂದ್ಬಿಡ್ತು. ಇಸ್ರಾಯೇಲ್ ಎಲ್ಲಿಗೆ ಹೋಗ್ಬೇಕು? ವರ್ಷಕ್ಕೆ 3 ಸಾರಿ 3 ಹಬ್ಬಗಳಿತ್ತು. 3 ಹಬ್ಬಗಳನ್ನ ದೊಡ್ಡ ಹಬ್ಬಗಳನ್ನ ಮಾಡ್ಬೇಕಾಯ್ತು. ಅವರೆಲ್ಲ ಎಲ್ಲಿ ಹೋಗ್ಬೇಕು? ಯೆರೂಸಲೇಮ್ಗೆ ಹೋಗ್ಬೇಕು. ಯೆರೂಸಲೇಮ್ಗೆ ಯಾಕೆ ಹೋಗ್ಬೇಕು? ಯೆರೂಸಲೇಮ್ ಏನಿದೆ? ದೇವಾಲಯ ಇದೆ. ಅಲ್ಲಿ ಹೋಗಿ ಬಲಿ ಕೊಡ್ಬೇಕು. ಅಲ್ಲಿ ಹೋಗ್ಬೇಕು. ಮೂರಾವರ್ತಿ ವರ್ಷಕ್ಕೆ 3 ಸಾರಿ ಹೋಗ್ಬೇಕು. ದೊಡ್ಡ ದೊಡ್ಡ ಹಬ್ಬಗಳನ್ನ ಮಾಡ್ಬೇಕು. 3 ಹಬ್ಬಗಳು: ಪಸ್ಕ ಹಬ್ಬ, ಪರ್ಣಶಾಲೆ ಹಬ್ಬ, ಗುಡಾರದ ಹಬ್ಬ ಮಾಡ್ಬೇಕು. ಈ ಹಬ್ಬಗಳನ್ನ ಮಾಡಕ್ಕೆ ಎಲ್ಲಿ ಹೋಗ್ಬೇಕು? ಎಲ್ಲರೂ ಯೆರೂಸಲೇಮ್ಗೆ ಹೋಗ್ಬೇಕು. ಈಗ ಇವನ್ ಎಲ್ಲಿದ್ದಾನೆ? ಬೆತೆಲ್ ಹತ್ರ ಇದ್ದಾನೆ. ಬೆತೆಲ್ ಗಾದ್ ಹತ್ರ ಇದ್ದಾನೆ. ಈ ದೇವಾಲಯ ಎಲ್ಲಿದೆ? ಬೇರೆ ಎಲ್ಲಿದೆ? ರಾಜ್ಯ ವಿಭಜನೆ ಆಗೋಯ್ತು. ದೇವಾಲಯ ಯಾರ ಅಂಡರಲ್ಲಿದೆ? ಯಾರ ಅಂಡರಲ್ಲಿದೆ? ಸಾಲೋಮನನ ಮಗನಾದಂತ ರೆಹಬ್ಬಾಮನ ಅಂಡರಲ್ಲಿ ಇದೆ. ಅವನ ಆಳ್ವಿಕೆಯಲ್ಲಿ ಇದೆ. ಅಲ್ಲಿ ದೇವಾಲಯ ಇದೆ. ಇವರೆಲ್ಲಿದ್ದಾರೆ? ದೇವಾಲಯದಿಂದ ಬೇರೆ ಬೆತೆಲ್ ಹತ್ರ ಇದ್ದಾರೆ. ಈಗ ಇವನಿಗೆ ಯೋಚನೆ ಬಂತು. ಏನ್ ಯೋಚನೆ ಬಂತು? ಖಂಡಿತ ಇವ್ರು ಏನ್ ಮಾಡ್ತಾರೆ? ದೇವರನ್ನ ಆರಾಧಿಸಕ್ಕೋಸ್ಕರ ಎಲ್ಲಿಗೆ ಹೋಗ್ತಾರೆ? ವರ್ಷಕ್ಕೆ 3 ಸಾರಿ ಯೆರೂಸಲೇಮ್ಗೆ ಹೋಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಏನ್ ಮಾಡ್ಬೇಕು? ಕುಟುಂಬಕ್ಕೋಸ್ಕರ ದೇವರ ಬಲಿ ಕೊಡ್ಬೇಕು. ವಾಕ್ಯದ ನಿಯಮದ ಮೋಶೆಯ ಕಟ್ಟಳೆ ಪ್ರಕಾರ ಅವ್ರ ಆರಾಧನೆ ಮಾಡ್ಲೇಬೇಕು. ಈಗ ಇವರು ದೇವಾಲಯಕ್ಕೆ ಅಲ್ಲಿ ಹೋಗಿ ವರ್ಷಿಪ್ ಮಾಡಿದ್ರೆ, ಒಂದು ವೇಳೆ ಅವ್ರು ಏನ್ ಮಾಡ್ಬೇಕು? ಈ ಒಂದು ಗೇಟ್ ನ ಓಪನ್ ಮಾಡಿ ಹೋಗ್ಬೇಕು. ಯಾವ ಗೇಟ್ ನ? ಈ ಬಾರ್ಡರ್ ಗೇಟ್ ಗಳಿದೆಯಲ್ಲ ನಮ್ಮಲ್ಲಿ, ಎಲ್ಲೆ ಅಂತ ಹೇಳ್ತಾರಲ್ಲ, ಬಾರ್ಡರ್ ಗೇಟ್ಗಳು, ಪಾಕಿಸ್ತಾನ ಇಂಡಿಯಾ ಎಲ್ಲೆಗಳಿದೆಯಲ್ಲ, ಆತರ ಎಲ್ಲೇ ಗೇಟ್ ನ ದಾಟಿ ಎಲ್ಲಿ ಹೋಗ್ಬೇಕು? ಯೆರೂಸಲೇಮ್ಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಯಾರು ಸಿಗ್ತಾರೆ? ಯಾರ ಆಳ್ವಿಕೆಯಲ್ಲಿ? ರೆಹಬ್ಬಾಮನ ಆಳ್ವಿಕೆ. ಅಲ್ಲಿ ಹೋಗ್ಬಿಟ್ಟು ವರ್ಷಿ ಮಾಡ್ಕೊಂಡ್ ಬರೋಸಲ್ಲಿ ಒಂದು ವೇಳೆ ಇವ್ರಿಗೆಲ್ಲ ಏನಾಗುತ್ತದೆ? ಮನಸ್ಸು ತಿರುಗಿ ಅವರೆಲ್ಲ ರೆಹಬ್ಬಾಮನ ಹತ್ರ ತಿರುಗ್ಬಿಟ್ರೆ, ಯೆರೊಬ್ಬಾಮನ ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ, ಇವ್ರು ಒಂದ್ ವೇಳೆ ತಿರುಗ್ಬಿಟ್ಟು ನನ್ನನ್ನೇ ಕೊಂದ್ಬಿಟ್ರೆ ಏನ್ ಮಾಡೋದು ಅಂತ ಒಂದು ಯೋಚನೆ ಬರ್ತದೆ ಪ್ರಿಯರೇ. ನೋಡಿ, ಮನುಷ್ಯನ ಆಲೋಚನೆ ಇದೆ, ಮನುಷ್ಯನ ಕಲ್ಪನೆಗಳಿದೆ. ತನ್ನಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಬೆಳವಣಿಗೆಗೋಸ್ಕರ, ತನ್ನನ್ನ ಇಂಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ತನ್ನನ್ನ ಭದ್ರಪಡಿಸೋದಕ್ಕೋಸ್ಕರ ಮಾಡುವಂತ ನೀಚವಾದಂತ ಕಾರ್ಯವನ್ನ ಇಲ್ಲಿ ಮಾಡ್ತಾನೆ ಪ್ರಿಯರೇ. ಇವತ್ತು ಯಾಕೆ ಇಷ್ಟೊಂದು ಆರಾಧನೆಯ ಕ್ರಮಗಳಲ್ಲಿ ವ್ಯತ್ಯಾಸ? ಯಾಕೆ ಇಷ್ಟೊಂದು ರೀತಿಯಾದಂತ ಸಭೆಗಳಿದೆ ಇವತ್ತು? ಸ್ವಾರ್ಥ, ತಮ್ಮ ಸ್ವಕಲ್ಪಿತವಾದಂತ ಆಲೋಚನೆಗಳು. ಅವ್ರನ್ನ ಕೇಳಿ ಕೋಪಿಸ್ಕೊತಾರೆ. ಬ್ರದರ್ ಈ ರೀತಿಯಲ್ಲಿ ಇದೆ ಅಂತ ಕೇಳಿ ಅವ್ರನ್ನ ಮಾತಾಡೋದೇ ಇಲ್ಲ ನಮ್ಮ ಜೊತೆಯಲ್ಲಿ.
ದುಃಖಕರವಾದ ವಿಷಯಗಳು. ನನ್ನ ಮೊನ್ನೆ ನಾವು ಚರ್ಚೆಯಲ್ಲಿ ಇತ್ತು. ಸರಿ, ಹೋಗಿ ಅವ್ರು ಇರ್ಲಿ. ಇಲ್ಲಿ ಏನ್ ನಡೀತು? ಈಗ ಆಲೋಚನೆ ಬಂತು. ಇವನ ಹತ್ರ ಇರೋದು ಎಷ್ಟು ಗೋತ್ರ? 10 ಗೋತ್ರ. ಅವನ ಹತ್ರ ಇರೋದು ಎಷ್ಟು ಗೋತ್ರ? 2 ಗೋತ್ರ. ಇವ್ರ ಒಂದ್ ವೇಳೆ ಅಲ್ಲಿ ವರ್ಷಕ್ಕೂ 3 ಸಾರಿ ಹೋಗ್ ಬರ್ಬೇಕಲ್ವಾ? ಹೋಗ್ ಬಂದ್ಬಿಟ್ಟು ಏನಾಗುತ್ತದೆ? ಚೇಂಜ್ ಆಗೋಯ್ತಾನ ಏನೋ ಅನ್ಕೊಂಡು ಎಷ್ಟು ಬುದ್ಧಿವಂತಿಗೆ. ಇಸ್ ಪ್ಲಾನ್ಡ್. 28ನೇ ವಾಕ್ಯ. ಹೋದರು ಹ್ಮ್ ಬಹಳವಾಗಿ ಆಲೋಚಿಸಿ ಕೈಯಲ್ಲಿ ಬಂಗಾರದ 2 ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ, ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿ ಇರಿಸಿ ಇನ್ನೊಂದನ್ನು ದಾನಿಗೆ ಕಳಿಸಿದರು. ಈ ಬಸವನ ಬಿಡ್ತಾರೋ ಗೊತ್ತಿಲ್ಲ ಇಸ್ರಾಯೇಲ್ ಜನರು. ಇವತ್ತಿಗೂ ಬಿಡ್ತಾ ಇಲ್ವೇನೋ ಗೊತ್ತಿಲ್ಲ. ಅವನು ಎಂತ ಆಲೋಚನೆಯನ್ನ ಕೊಡ್ತಿದ್ದಾನೆ ರೆಹಬ್ಬಾಮನ್ ಅಂದ್ರೆ, ಕ್ರಿಸ್ತನ ಪ್ರಿಯರೇ, ಯಾವ್ದು ಎಲ್ಲಿ ಕನೆಕ್ಟ್ ಮಾಡ್ತಿದ್ದಾನೆ ಇವನು? 2 ಬಸವಗಳನ್ನ ಮಾಡಿ, ಚಿನ್ನದ ಬಸವಗಳನ್ನ ಮಾಡಿ ಎಲ್ಲಿಗೆ ಕನೆಕ್ಟ್ ಮಾಡ್ತಿದ್ದಾನೆ ಇವನು? ದಾವಿದನನ್ನು ಬಿಟ್ಬಿಟ್ಟ, ಸೊಲೊಮೋನನ್ನು ಬಿಟ್ಬಿಟ್ಟ, ರಾಜರ ಆಳ್ವಿಕೆನೂ ಬಿಟ್ಬಿಟ್ಟ, ಇದು ನ್ಯಾಯಸ್ಥಾಪಕರ ಆಳ್ವಿಕೆನೂ ಬಿಟ್ಬಿಟ್ಟ. ಎಲ್ಲಿ ಕರ್ಕೊಂಡು ಹೊಂಟದ? 2000 ಅಲ್ಲಿ ಹೆಚ್ಚು ಕಡಿಮೆ 2000 ವರ್ಷಗಳ ಹಿಂದೆ ನಡೆದಂತ ಘಟನೆ ಇರುವಂತ ಮೋಶೆಯ ಕಾಲು ಕೊಟ್ಟದ. ಮೋಶೆ ಕಟ್ಟಳೆಗಳನ್ನ ತರೋದಕ್ಕಿಂತ ಕೆಳಗಡೆ ಏನ್ ಮಾಡಿದ್ರು? ವಿಮೋಚನಾ ಕಂಡ 20ನೇ ಅಧ್ಯಾಯದಲ್ಲಿ, 19ನೇ ಅಧ್ಯಾಯ, 18ನೇ 19ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು? ಆರೋನನಿಗೆ ಎಲ್ಲವನ್ನ ಚಿನ್ನವನ್ನು ಕೊಟ್ಟು ಬಸವನ ಮಾಡಿ, ಇದನ್ನೇ ದೇವರು, ಇದೇ ಯೆಹೋವ ದೇವರು ಅಂತ ಹೇಳಿ, ಅಲ್ಲಿ ಸಂದರ್ಭ ಇದೆ, ಓದಿ, ಸಮಯಗಳಿಲ್ಲ. ಇದನ್ನೇ ಯೆಹೋವ ದೇವರು ಅಂತ ಹೇಳಿ ಅವ್ರು ಆಡುತ್ತಾ ಕುಣಿಯುತ್ತಾ ಆಡಂಬರ ಮಾಡ್ತಾ ಇರುವಂತ ಕಾರ್ಯವನ್ನ ನಾವು ನೋಡ್ತೇವೆ ಅಲ್ವಾ ಪ್ರಿಯರೇ? ಇದಕ್ಕೆ ಕೈ ಜೋಡಿಸಿದ್ಯಾರು? ಅವತ್ತು ಒಬ್ಬ ಯಾಜಕನಾಗಿ, ಮಹಾಯಾಜಕನಾಗಿ ದೇವರು ಆರಿಸಿಕೊಂಡಂತ ದೇವ ಮನುಷ್ಯನಿಗೆ ಅಷ್ಟು ಗೊತ್ತಿಲ್ವಾ ಆರೋನನಿಗೆ? ಸರಿ, ಆರೋನ ಜೊತೆಯಲ್ಲಿದ್ದಂತ ಇನ್ನೊಬ್ಬ ಪ್ರವಾದಿನಿ ಯಾರು ಗೊತ್ತಾ? ಯಾರದು? ಸ್ವಂತ ಅಕ್ಕನಿಗೆ ಗೊತ್ತಿಲ್ವಾ? ಇವ್ರಿಬ್ರಿಗೂ ಗೊತ್ತಿಲ್ವಾ? ಅಲ್ಲಿ ಹೇಳೋದಕ್ಕೆ, ಅಷ್ಟು ಇಸ್ರಾಯೇಲ್ ಜನರಿಗೆ ಹೇಳೋದಕ್ಕೆ ಇಬ್ರು ಏನ್ ಮಾಡ್ಬಿಟ್ರು? ಯಾರಿಗೆ ಸೇರ್ಕೊಬಿಟ್ರು? ಯಾರೊಳಗೆ ಇನ್ವಾಲ್ವ್ ಮಾಡ್ಬಿಟ್ರು? ಆ ಇಸ್ರಾಯೇಲ್ ಜನರಿಗೆ ಜೊತೆಲಿ ಇನ್ವಾಲ್ವ್ ಮಾಡಿದ್ರು. ನಮ್ಗೆ ನಾವು ಮುಂದೆ ಹೋಗ್ಬೇಕು, ಮೋಶೆ ಬರ್ತಾನೇನೋ ಗೊತ್ತಿಲ್ಲ, 40 ದಿವಸ ಆಗಾಯ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ಹೊಸ ಕಲ್ಪನೆಗಳನ್ನ ಒಳಗಡೆ ತಂದ್ರು. ಈ ಬಸವ ಎಲ್ಲಿಂದ ಬಂತು? ಮೋಶೆ ಅವರಿಗೆ, ಆರೋನಿಗೆ ಐಗುಪ್ತದಲ್ಲಿತ್ತು. ಐಗುಪ್ತದಲ್ಲಿ ಏನ್ ಮಾಡ್ತಿದ್ರು? 400 ವರ್ಷ ಇದನ್ನೇ ಮಾಡ್ತಾ ಇದ್ರು. ಅಲ್ಲಿಂದ ಎಲ್ಲಿ ಬಂತು? ಶಿಫ್ಟ್ ಆಯ್ತು, ಇಸ್ರಾಯೇಲ್ರಿಗೆ ಶಿಫ್ಟ್ ಆಯ್ತು. ಈಗ ಎಲ್ಲಿ ಶಿಫ್ಟ್ ಆಗ್ತಿದೆ? ಯೆರೋಬಾಮನ ಕಾಲದಲ್ಲಿ ಶಿಫ್ಟ್ ಆಗ್ತಿದೆ. ಕಾಲಾಚಾರಗಳನ್ನ ಹಾಗೇ ಲಿಫ್ಟ್ ಮಾಡ್ಕೊಂಡು ಇವತ್ತು ಅನೇಕ ಕಡೆ ಅನೇಕ ಕ್ರೈಸ್ತರು ಅಂತ ಹೇಳಿಕೊಳ್ಳುವರು, ಅನೇಕ ರೀತಿಯಂತ ವಿಗ್ರಹಾರಾಧನೆಗಳು, ಅನೇಕ ರೀತಿಯ ವರ್ಷಿಪ್ಗಳನ್ನ ಮಾಡೋದಕ್ಕೆ ಕಾರಣಗಳಿದೆ ಪ್ರಿಯರೇ. ನೋಡಿ, ಇಲ್ಲೇನಾಯ್ತು? 2 ಬಸವನ ಮಾಡ್ತಾನೆ. ಒಂದು ಬಸವನ ಉತ್ತರದಲ್ಲಿರುವಂತ ಗಾದ ಹತ್ರ ಇಡ್ತಾನೆ, ಒಂದು ಬಸವನ ದಕ್ಷಿಣದಲ್ಲಿರುವಂತ ಬೇತಲ್ ಹತ್ರ ಮಾಡ್ತಾನೆ. ಈ ಜನಗಳು ಆ ಕಡೆ ಉತ್ತರದಲ್ಲಿ ಇರೋರಲ್ಲ, ಉತ್ತರ ಕರ್ನಾಟಕದಲ್ಲಿ ಇರೋರಲ್ಲ, ಯಾವ್ದನ್ನ ಬೆಡ್ಕೋಬೇಕು? ಗಾದ ಹತ್ರ ಇರುವಂತ ಬಸವನಿಗೆ ವರ್ಷಿಪ್ ಮಾಡ್ಕೊಳ್ಳಿ. ದಕ್ಷಿಣದಲ್ಲಿರುವಂತ ಸೌತ್ ಕರ್ನಾಟಕದವ್ರು ನಾವೆಲ್ಲ ನೋಡ್ಬೇಕು, ಬೆತ್ತಲೆ ಮತ್ತು ಊರಲ್ಲಿ ಮಾಡ್ಕೊಳ್ಳಿ. ಯಾಕೆ ಕರ್ನಾಟಕ ಯಾಕೆ ಉಪಿಸ್ಕೊಂಡು ನಮ್ಗೆ ಗೊತ್ತಿರುವಂತದ್ದಾಗಿ. ಗಾದಲ್ಲಿರೋರು ಅಲ್ಲಿರೋರಲ್ಲ ಅಲ್ಲಿಗೆ ಹೋಗ್ಬೋದು, ಇಲ್ಲಿರೋರಲ್ಲ ಇಲ್ಲಿಗೆ ಬರ್ಬೋದು. ನಿಮಗೆ ಯಾವ ರಿಸ್ಕು ಬೇಕಾಗಿಲ್ಲ. ನೀವೇನು ಯೆರೂಸಲೇಮ್ ಜಾತ್ರೆಗೆ ಹೋಗೋದು ಬೇಕಾಗಿಲ್ಲ. ನೀವ್ ಮಾಡಿ. ಯಾರು ನಮ್ಮನ್ನ ಕರ್ಕೊಂಡ್ ಬಂದಿದ್ ಯಾರು? ಹೇಳ್ತಾನೆ ನೋಡಿ, ಹೇಳ್ತಾನೆ, ನೀವು ಜಾತ್ರೆ ಯೆರೂಸಲೇಮಿಗೆ ಹೋದದ್ದು ಸಾಕಾಯ್ತು, ಸಾಕು ನೀವು ಹೋಗಿದ್ದು. ಈಗೋ ನಾನು 28ನೇ ವಾಕ್ಯದಲ್ಲಿ ಓದ್ತಾ ಇದ್ದೀನಿ. ಈಗೋ ನಿಮ್ಮನ್ನ ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರ್ತವೆ. ಇವರ ಕರ್ಕೊಂಡ್ ಬಂದಿದ್ದು, ಬಸವನ ಕರ್ಕೊಂಡ್ ಬಂದಿದ್ದು. ಅಲ್ಲಿರುವ ಜನಗಳಿಗೆ ಗೊತ್ತಿಲ್ವಾ ಕ್ರಿಸ್ತನಲ್ಲಿ ಪ್ರಿಯರೇ? ಅಲ್ಲಿ ಮಂಜುಸ ಪೆಟ್ಟಿಗೆ ಇದ್ದಿದ್ದು, ವರ್ಷಿಪ್ ಮಾಡಿದ್ದು, ಬಲಿ ಕೊಟ್ಟಿದ್ದು, ಅಲ್ಲಿ ಪ್ರವಾದನೆ ಇದ್ದು, ಮೋಶೆ ಮೂಲಕ ಕೊಟ್ಟಲ್ಪದ ಕಟ್ಟಳೆಗಳನ್ನ ಓದಿದ್ದು ಯಾರಿಗೂ ಗೊತ್ತಿಲ್ವಾ? 12 ಗೊತ್ತದವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಪರಿಪಾಲಿಸಿದ್ರು. ಇದಕ್ಕೆ ಎದುರು ನಿಂತವ್ರು ಯಾರಾದ್ರೂ ಇದ್ರ? ಅಲ್ಲಿ ಹೊತ್ತು ಯಾರಾದ್ರೂ ಎದುರು ನಿಂತ್ರ ಇದು ಸುಳ್ಳು, ಇದು ಮೋಸ, ಇದು ತಪ್ಪು, ಯೆರೋಬಾಮನ ವಿರುದ್ಧವಾಗಿ ಯುದ್ಧಕ್ಕೆ ಹೋದ್ರೆ ಯಾರಾದ್ರೂ ಜನಗಳಲ್ಲಿ ಗುಂಪುಗಾರಿಕೆ ಮಾಡಿದ್ರೆ? ಇವತ್ತು ತುಂಬಾ ದೇಶಗಳಲ್ಲಿ ನಡೀತದಲ್ವಾ? ಆ ದೇಶಕ್ಕೆ ವಿರುದ್ಧವಾಗಿರೋ ಮಂತ್ರಿಗಳ ಮೇಲೆ, ಅಲ್ಲಿರುವಂತ ರಾಷ್ಟ್ರಪತಿಗಳ ಮೇಲೆ ವಿರುದ್ಧವಾಗಿ ಎದ್ದೇಳ್ತಿರೋ ಬಾಂಗ್ಲಾದೇಶದಲ್ಲಿ ನಡೀತಿರೋ ಗಲಾಟೆ, ಆ ರೀತಿಯಲ್ಲಿ ಎದ್ರ ಇಲ್ಲಿ ಯಾರಾದ್ರು? ನೋಬಡಿ. ಒಬ್ರು ಎದ್ದೇಳಿಲ್ಲ. ಗಾದ ಹತ್ರ ಇರೋರೆಲ್ಲ ಅಲ್ಲೋಗಿ ವರ್ಷಿಪ್ ಮಾಡ್ತಾರೆ. ಯಾವ್ದಕ್ಕೆ? ಬಸವನಿಗೆ. ಅದೇ ನಮ್ಮನ್ನ ಅಲ್ಲಿಂದ ಕರ್ಕೊಂಬತ್ತು, ಐಗುಪ್ತ ದೇಶದಿಂದ ಕರ್ಕೊಂಬಂದದ್ದು. ಇಲ್ಲಿ ದಕ್ಷಿಣದಲ್ಲಿರೋರು ಬೇತಲಲ್ಲಿ ಯಾರಾದ್ರೂ ವರ್ಷಿಪ್ ಮಾಡ್ತಾರೆ. ಇದನ್ನ ಹೇಳ್ಕೊಟ್ಟಿದ್ದ ಯಾರು? ಸ್ವಾರ್ಥಿ. ಹೇಳ್ಕೊಟ್ಟವನು ಯಾರು?
ತನ್ನ ಪ್ರಯೋಜನಕ್ಕೆ ಮಾಡಿಕೊಳ್ಳುವಂತ ಒಬ್ಬ ಮನುಷ್ಯ. ಕ್ರಿಸ್ತನ ಪ್ರಿಯ ಮನುಷ್ಯನ ಕಟ್ಟಳೆಗಳಲ್ಲಿ ಪ್ರಾರಂಭಗೊಳ್ತು. ಇಲ್ಲಿ ಇನ್ನೊಂದು ವಿಷಯಗಳಿದೆ ಪ್ರಿಯರೇ, ದಯವಿಟ್ಟು ಓದಿ 31ನೇ ವಾಕ್ಯ, ತುಂಬಾ ಗಂಭೀರವಾದಂತ ವಿಷಯ. 31 ಓದಿ ಬ್ರದರ್. ಅವನು ಪೂಜಾರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಪೂಜಾಗಿರಿಗ ಪೂಜಾಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿ. ಯಾರು ದೇವರ ಆಲಯದಲ್ಲಿ ಕೆಲಸ ಮಾಡ್ಬೇಕು ಅಂತ ದೇವರ ನಿರ್ಧಾರ ಇತ್ತು? ಲೇವಿಯರ್ ಮಾಡ್ಬೇಕು. ಇವ್ರು ಯಾರನ್ನ ಕರೆಸ್ತಿದಾರಂತೆ? ಲೇವಿಯರ್ಗಿಂತ ಕನಿಷ್ಠ. ಯಾಕಂದ್ರೆ ಇವ್ರು ಲೇವಿಯರ್ ಎಲ್ಲಿದ್ದಾರೆ? ಲೇವಿಯರ್ ವಂಶ ಎಲ್ಲಿದೆ? ಯೆರೂಸಲೇಮ್ ಇದ್ದಾರೆ. ಅಲ್ಲಿ ಸೊಲೊಮೋನನ ಮಗನ ಆಳ್ವಿಕೆ ಅಲ್ಲಿದ್ದಾರೆ, ಯೆರೂಸಲೇಮಲ್ಲಿ ಇದ್ದಾರೆ. ಇವನೇನ್ ಮಾಡ್ತಾನೆ? ವರ್ಷಿಪ್ ಮಾಡೋದಕ್ಕೋಸ್ಕರ ಒಂದ್ ಜನಾಂಗನ ಆರಿಸ್ತಾನೆ. ಜನಾಂಗನ ಆರಿಸಿದ್ದು ಯಾರು ಪ್ರಿಯರೇ? ಗೋತ್ರಗಳನ್ನ ಆರಿಸಿದ್ದು. ಗೋತ್ರದಲ್ಲಿ ಲೇವಿಯರೇ ಬಂದು ದೇವರನ್ನ ವರ್ಷಿಪ್ ಮಾಡ್ಬೇಕು ಅಂತ ಹೇಳಿದ್ದು. ಮೋಶೆನ, ಆರೋನ ಅಕ್ಕನ ಯಾರು ಹೇಳಿದ್ದು? ದೇವ್ರು ಹೇಳಿದ್ದು. ಗುಡ್. ಮೋಶೆ ಹೇಳಿದಲ್ಲ. ಮೋಶೆ ಲೇವಿಯರ್ ಗೋತ್ರದವ್ರು ಮಾತ್ರ ದೇವಾಲಯ ಕೆಲಸ ಮಾಡ್ಬೇಕು, ನೀವು ಇದನ್ನ ಹೊತ್ಕೊಂಡು ಹೋಗ್ಬೇಕು, ಈ ಗೋತ್ರದವರು ನೀವು ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿದ ದೇವರ ಮೋಶೆನ. ದೇವ್ರು ಕಟ್ಟಳೆ ಹೆಂಗ್ ಮೀರ್ತೈತೆ ನೋಡಿದ್ರ. ಇಲ್ಲಿ ಬಸವ ಮಾಡಿದೆ ದೊಡ್ಡ ತಪ್ಪು, ಅದನ್ನ ವರ್ಷಿಪ್ ಮಾಡೋದಕ್ಕೆ ಜಾಗಗಳನ್ನೇ ಬೇರ್ಪಡಿಸಿದ ದೊಡ್ಡ ತಪ್ಪು. ಯೆರೂಸಲೇಮ್ ಪಟ್ಟಣ ಎಂಬುದು ದೇವರ ಪರಿಶುದ್ಧ ಪಟ್ಟಣ ಅಂತ ಹೇಳ್ತದೆ. ಶಿಯೋನ್ ಪಟ್ಟಣ ದೇವರ ಅಭಿಷೇಕಿಸಲ್ಪಟ್ಟಂತ ಪಟ್ಟಣ ಅಂತ ಹೇಳ್ತದೆ. ಒಂದು ಸಂದರ್ಭದಲ್ಲಿ ದೇವರ ಪ್ರಸನ್ನತೆ ಇದ್ದ ಪಟ್ಟಣ ಯೆರೂಸಲೇಮ್ ಪಟ್ಟಣ. ಆ ಪಟ್ಟಣದಲ್ಲಿ ಇರುವಂತ ದೇವಾಲಯದಲ್ಲಿ ದೇವರ ಪ್ರಸನ್ನತೆ ಇದ್ದಾಗ ಇವನು ಹೇಳ್ತಾನೆ, ಅದನ್ನ ನಮ್ಮನ್ನ ಕರ್ಕೊಂಡ್ ಬಂದಿದ್ದು ದೇವರೇ. ಅದು ಯಾರಂದ್ರೆ ನೋಡು, ಈ ಒಂದು ಬಸವ, ಇದೊಂದು ಬಸವ. ಹೇಗ್ ಮಾಡ್ತಾನೆ ದೇವರ ಚಿತ್ತದ ಪ್ರಕಾರವನ್ನ ಬಿಟ್ಟು ಪ್ರಿಯರೇ, ಸ್ವಾರ್ಥ, ತನ್ನ ಆಳ್ವಿಕೆ, ತನ್ನ ಬದುಕು, ತನ್ನ ಜೀವನ. ದೇವ್ರು ಅವ್ನಿಗೆ ಏನ್ ಹೇಳಿದ್ರು 11ನೇ ಅಧ್ಯಾಯದಲ್ಲಿ, ನಿಮ್ಗೆ ಜ್ಞಾಪಕ ಬರ್ತದ? ಜ್ಞಾಪಕ ನಾ ಓದಿಸ್ತೇನೆ, ಜ್ಞಾಪಕ ಇದೆಯಾ? ಹೇಳಿದ್ರು 38ನೇ ವಾಕ್ಯದಲ್ಲಿ, 11:38 ನಿನ್ನ ಇಷ್ಟದ ಪ್ರಕಾರ ಆಳ್ಕೊ. ಆದ್ರೆ 38 ಆದ್ರೆ ಓದಿ, 11:38 ಆದ್ರೆ ಏನು? ನನ್ನ ಸೇವಕನಾದ ದಾವೀದನು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡಂತೆ ನೀನು ನನ್ನ ಆಜ್ಞೆಗಳನ್ನು ಕೈಗೊಂಡು. ಯಾರು ನೀನು ಅಂದ್ರೆ? ಈ ರಾಜನೇ. ಇಲ್ಲಿ ಹೇಳ್ತದನಲ್ಲ, ಬಸವ ಮಾಡದಲ್ಲ, ಆ ರಾಜನೇ. ನೀನು ನನ್ನ ಆಜ್ಞೆಗಳನ್ನು ಕೈಗೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನ ಮೆಚ್ಚಿಸುವುದಾದರೆ. ಕ್ರಿಸ್ತನ ಪ್ರಿಯರೇ, ಇವನು ಮಾಡ್ಬೋದಾಗಿತ್ತಲ್ವಾ? ಮಾಡ್ಬೋದಾಗಿತ್ತ. ಇಸ್ರಾಯೇಲ್ ಜನರನ್ನ ಯೆರೊಬಾಮನ ಜೊತೆಯಲ್ಲಿ, ರಹಬಾಮನ ಜೊತೆಯಲ್ಲಿ ಒಂದು ಕಾಂಪ್ರಮೈಸ್ ಮಾಡ್ಕೋತಾರೆ. ನನ್ನ ಜನರು ವರ್ಷಿಪ್ ಬರ್ತಾರಪ್ಪ, ದೇವರ ಆರಾಧನೆ ಮಾಡಿ, ದಯವಿಟ್ಟು ಏನ್ ಮಾಡ್ಕೊಡು, ಅದನ್ನ ಆ ಟೈಮಲ್ಲಿ ಬಿಟ್ಕೊಡು. ವರ್ಷಿಪ್ ಟೈಮಲ್ಲಿ ಅಂದ್ರೆ ಹಬ್ಬ ಮಾಡೋದಕ್ಕೆ ಬರ್ತಾರೆ, 3 ಹಬ್ಬ ಮಾಡೋದಕ್ಕೆ ಬರ್ತಾರೆ. ಅವಾಗ ಏನ್ ಮಾಡು, ನಿನ್ನ ಗೇಟ್ ಓಪನ್ ಮಾಡಿ ಯೆರೂಸಲೇಮ್ ದೇವಾಲಯದಲ್ಲಿ ನಮ್ಮ ಜನಕ್ಕೂ ಏನ್ ಮಾಡು, ಕಾಂಪ್ರಮೈಸ್ ಮಾಡ್ಬಾರ್ದಾಗಿತ್ತ ಬ್ರದರ್? ಇದಾನೆ ದೇವ್ರಿಗೆ ಎದುರು ನೋಡ್ತಾ ಇರೋದು. ನನ್ನ ಮೆಚ್ಚೋದು ಅಂದ್ರೆ ಏನು? ನನ್ನ ವರ್ಷಿಪ್ ಮಾಡೋದು ಅಂತ ಅರ್ಥ. ನನ್ನ ಆಜ್ಞಾ ವಿಧಿಗಳನ್ನ ಕೈಗೊಂಡು ನಡೆಯೋದು ಅಂತ ಅರ್ಥ. ನೀವೇನ್ ಬೇಕಾದ್ರೂ ಮಾಡ್ಕೊ ಅಂತ ಹೇಳಾಯ್ತು ಒಂದು ಭಾಗ. ಆದ್ರೆ ನನ್ನನ್ನ ಮೆಚ್ಚಿಸ್ಬೇಕು ಅಂದ್ರೆ ನಾನು ಹೇಳಿದಂತ ದಾವೀದನು ನಡೆದಂತೆ ನನ್ನ ಆಜ್ಞಾ ವಿಧಿಗಳ ಪ್ರಕಾರ ನಡಿಬೇಕು ಅಂತ. ಈಗ ನಡಿಬೇಕು ಅಂದ್ರೆ ಇದು ವರ್ಷಿಪ್ ಬಿಟ್ರೆ ಬೇರೆ ಏನಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬೋದಾಗಿತ್ತು ಬೇತಲಲ್ಲಿ, ಗಾದಲ್ಲಿ. ಆದ್ರೆ ವರ್ಷಿಪ್ ಅಂತ ಬಂದಾಗ, ದೇವರನ್ನ ಆರಾಧಿಸಬೇಕು ಅಂದ್ರೆ ಎಲ್ಲಿ ಬರ್ಬೇಕು? ಇವರೆಲ್ಲ 10 ಗೋತ್ರನು ಯೆರೂಸಲೇಮ್ ಬರ್ಲೇಬೇಕು. ಅವಾಗ ಅವನ್ ಏನ್ ಮಾಡ್ಬೇಕಾಗಿತ್ತು? ದೇವರನ್ನ ಮೆಚ್ಚಿಸ್ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು? ರೆಹಬ್ಬಾಮನ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು. ರಾಜ್ಯ ವಿಂಗಡಣೆ ಆಗಿದೆ. ಏನಾಯ್ತು? ಇವ್ರು ಅಲ್ಲಿ ಹೋಯ್ತಾ ಬಂದ್ರೆ ಏನಾಗುತ್ತೆ? ಇವರೆಲ್ಲ ಅಲ್ಲೋಗಿ ಸೇರ್ಕೊಬಿಟ್ಟು ನನ್ನನ್ನೇ ಕೊಂದ್ಬಿಡ್ತಾರೇನೋ ಅಂತ ಹೇಳಿ ಕೆಟ್ಟ ಭಾವನೆಯಲ್ಲಿ 2 ಬಸ್ಸುಗಳನ್ನ ಮಾಡಿ, 2 ಬಸವನ್ನ ಒಂದು ಗಾದ್ ಹತ್ರನು, ಒಂದು ದಾನ್ ಹತ್ರನು, ಇನ್ನೊಂದು ಬೇತಲ್ ಹತ್ರ ಇಟ್ಟಿ, ಇದೇ ದೇವ್ರು ಇದನ್ನೇ ನಮ್ಮನ್ನ ಬಿಡಿಸ್ಕೊಂಡ್ ಬಂದಿದ್ದು ಐಗುಪ್ತ ದೇಶದಿಂದ ಹೇಳಿ ಅವ್ರನ್ನ ಆ ರೀತಿಯಲ್ಲಿ ಹೇಳಿ, ಲೇವಿಯರಿಗಿಂತ ಕನಿಷ್ಠವಾದಂತ ಒಂದು ಜನಾಂಗನ ಇವರೇ ಲೇವಿಯರು, ಇವರೇ ವರ್ಷಿಪ್ ಮಾಡ್ಬೇಕಂತ ಪೂಜಾರಿಯರು ಅಂತ ಹೇಳಿ ಅವರನ್ನ ನೇಮಿಸಿ ಇನ್ನೊಂದು ವಿಷಯವನ್ನ ಮಾಡ್ತಾನೆ ಪ್ರಿಯರೇ. 32ನೇ ವಾಕ್ಯದಲ್ಲಿ, ಅವನು 8ನೇ ತಿಂಗಳ 15ನೇ ದಿವಸ ಬೆತಲ್ನಲ್ಲಿ ಯಹೂದ ದೇಶದ ಸರಿಯಾದ ಜಾತ್ರೆಯ ನಡೆಸಬೇಕೆಂದು ಅಪ್ಪಣೆಯ ಮಾಡಿ, ನಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞವನ್ನ ಮಾಡಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೆತಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದ. ಏನ್ ಹೇಳ್ತಾನೆ? 8ನೇ ತಿಂಗಳ ಎಷ್ಟನೇ ತಿಂಗಳು? 8ನೇ ತಿಂಗಳ 15 ದಿನ. ಎಲ್ಲಿ? ಅಲ್ಲೋಗಿ ಬಲಿ ಕೊಡೋದು. ಇಸ್ರಾಯೇಲ್ರು ಯಾವಾಗ ಕೊಡಬೇಕು? ಯಾಜಕ ಕಾಂಡದಲ್ಲಿದೆ. ನಾ ವಾಕ್ಯ ಹೇಳ್ತೀನಿ. ಯಾಜಕ ಕಾಂಡದಲ್ಲಿದೆ. ಯಾಜಕಾಂಡ ಅದು 25ನೇ ಅಧ್ಯಾಯದಲ್ಲಿದೆ. ತಗೊಳ್ಬೇಡಿ. 7ನೇ ತಿಂಗಳು 15ನೇ ದಿನ. ಅವ್ರಿಗೆ ಯಾವಾಗ? 7th ಮಂತ್ 15ನೇ ದಿನ ಎಲ್ಲ ಹೋಗ್ಬೇಕಾಗಿತ್ತು. ಇವನ್ ಎಷ್ಟನೇ ತಿಂಗಳು ಚೇಂಜ್ ಮಾಡ್ತಾನೆ? 1 ತಿಂಗಳು ಮುಂದೂಡ್ದ.
ಕ್ರಿಸ್ತನಲ್ಲಿ ಪ್ರಿಯರೇ, ಇದೇ ಮನುಷ್ಯನ ಕಲ್ಪಿತವಾದಂತ ಬೋಧನೆ. ಈ ಕಲ್ಪಿತವಾದಂತ ಬೋಧನೆಯ ಪ್ರಕಾರ ರಾಜ್ಯವು ವಿಭಜನೆ ಆಗುತ್ತೆ, ಇವರು ದಾಸತ್ವಕ್ಕೆ ಹೋಗ್ತಾರೆ, 70 ವರ್ಷ ಕಾಣದೆ ಹೊಂಟೋಗ್ತಾರೆ. ಇವ್ರ್ಯಾರು ಕಾಣಲಿಲ್ಲ. ರಿವರ್ಸ್ ಬಂದಿದೆ ಯಾರು ಗೊತ್ತಾ? ಯೂದರು ಮತ್ತು ಲೇವಿಯರು ಮಾತ್ರ ಬರ್ತಾರೆ. ಅವ್ರನ್ನ ಹಾಗೇ ದೇವರು ಕಾಪಾಡಿಕೊಂಡು 70 ವರ್ಷ ದಾಸತ್ವಕ್ಕೆ ಹೋಗ್ತಾರೆ. ಬಾಬೆಲ್ ರಾಜ ಬಂದು ಆಳ್ವಿಕೆ ಮಾಡಿ ಅವರನ್ನೆಲ್ಲ ಕಿತ್ಕೊಂಡು ಹೋಗ್ತಾನೆ. ಇವನು ಕೊಲ್ಲಲ್ಪಡ್ತಾನೆ, ಸಾಯ್ತಾನೆ. ಮುಂದಿನ ಚರಿತ್ರೆಯಲ್ಲಿ ಓದಿ, ಕೊನೆಗೆ ಈ 10 ಗೋತ್ರ ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಇವತ್ತಿಗೂ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವತ್ತು ಯೇಸು ಕ್ರಿಸ್ತನ ಕಾಲದಲ್ಲಿ ಉಳಿದಿದ್ದು 2 ಗೋತ್ರ, ಒಂದು ಯೂದರ ಗೋತ್ರ, ಒಂದು ಲೇವಿ ಗೋತ್ರ ಮಾತ್ರ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರು ಬೋಧಿಸಿದಂತ ವಿಷಯವನ್ನ ಬಿಟ್ಟು ನಾವೇನಾದ್ರೂ ಕಲ್ಪಿತವಾದಂತ ಬೋಧನೆ ಒಳಗಡೆ ಹೋದ್ರೆ ದೇವರು ನಿರಾಕರಿಸ್ತಾನೆ. ಇವತ್ತು ಅನೇಕ ಹಬ್ಬಗಳನ್ನ ಕೊಟ್ಟಿದ್ರು. ಇಸ್ರಾಯೇಲ್ ಜನರಿಗೆ ಎಷ್ಟು ಹಬ್ಬ ಕೊಟ್ಟಿದ್ರು ಗೊತ್ತಾ ನಿಮ್ಗೆ? ಪ್ರಾಮುಖ್ಯವಾಗಿ 3 ಹಬ್ಬಗಳು ಮಾಡ್ಲೇಬೇಕು ಅವರು. 3 ಹಬ್ಬವನ್ನ ಕೊಟ್ಟಂತ ದೇವರು ಯಾಕೆ ನಮ್ಗೆ ಹಬ್ಬವನ್ನ ಕೊಡ್ಲಿಲ್ಲ? ಹೊಸ ಒಡಂಬಡಿಕೆಯಲ್ಲಿ ಕೊಡ್ಬೋದಾಗಿತ್ತಲ್ವ? ಕೊಟ್ಟಿದ್ರೆ ನಾವು ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇರ್ಲಿಲ್ವ? ನಾವೆಲ್ಲಾ ಮಾಡ್ತೀವಿ, ದೇವ್ರು ಹೇಳಿದಂತ ಕಾರ್ಯದಲ್ಲೇ ಮಾಡ್ತೀವಿ. ಯಾಕೆ ದೇವ್ರು ನಮ್ಗೆ ಕೊಡ್ಲಿಲ್ಲ? ಗೊತ್ತಿಲ್ಲ. ಕತ್ತೆಯನ್ನ ಹಿಡ್ಕೊಂಬ ಅಂದ್ರೆ ಕತ್ತೆನ ಹಿಡ್ಕೊಂಬರೋ ಕೆಲಸ ಮಾತ್ರ ನಮ್ಗೆ ಕೆಲಸ ಅಷ್ಟೇ. ಯಾಕೆ ಕತ್ತೆ ಅಂತ ಕೇಳೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಇದನ್ನ ಮಾಡು ಅಂತ ಹೇಳಿದ್ರೆ ಮಾಡ್ಬೇಕು. ಅವ್ನು ಹೇಳ್ತಾನೆ ಕಹಿಯಾಗಿದೆ ನೀರು ಅಂತ ಹೇಳಿದಾಗ ಒಂದು ಉಪ್ಪನ್ನ ತಗೊಂಬಂದು ಚೆಲ್ಲಿ ಅಂತ ಹೇಳ್ತಾನೆ. ಉಪ್ಪು ಚೆಲ್ಲಿದ್ರೆ ಆಗೋಯ್ತದ ಸ್ವಾಮಿ ಅಂತ ಆ ಪ್ರವಾದಿಗ ಯಾರು ಪ್ರಶ್ನಿಸ್ಲಿಲ್ಲ. ನನ್ನ ಕತ್ತರಿಸುವಾಗ ನನ್ನ ಕೊಡಲು ನೀರಲ್ಲಿ ಬೀಳ್ತು ಅಂತ ಹೇಳಿದಾಗ ಒಂದು ದೊಣ್ಣೆ ತಗೊಂಬ ನೀರಲ್ಲಿ ಹಾಕ್ತಿದ್ದಾಗ ಕೊಡಲು ಬಂದ, ಅದೇನಕ್ಕೆ ಅಂತ ಪ್ರಶ್ನೆ ಕೇಳಲಿಲ್ಲ. ಪ್ರಶ್ನೆ ಕೇಳುವುದಕ್ಕೆ ನಮಗೆ ಯಾವ ರೈಟ್ಸ್ ಸಹ ಇಲ್ಲ ಪ್ರಿಯರೇ. ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟಂತ ಹಬ್ಬಗಳಲ್ಲಿ ನಮಗೆ ಯಾಕೆ ಕೊಡ್ಲಿಲ್ಲ ಅನ್ನೋದು ನನಗೆ ಇವತ್ತವರೆಗೂ ಗೊತ್ತಿಲ್ಲ. ಆದ್ರೆ ದೇವರು ಆ ವಿಷಯದಲ್ಲಿ ನಿಶಬ್ದವಾಗಿದ್ದಾನೆ. ಅದಕ್ಕೆ ಪೌಲನ್ ಹೇಳ್ತಾನೆ ಕೊರಿಂಥದವರಿಗೆ ಬರೆಯುವಾಗ, ಶಾಸ್ತ್ರಕ್ಕೆ ಮೀರಿ ಏನ್ ಮಾಡಬಾರ್ದು, ನಾವು ನಡೆಯಕ್ಕೆ ಹೋಗ್ಬಾರ್ದು. ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ನೋಡಿ. ಯಾಜಕಕಾಂಡ 23, 2 ಮತ್ತು 3ನೇ ವಾಕ್ಯ ಬೇಗ ಓದಿ. ಯಾಜಕಕಾಂಡ ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿವಸಗಳು ಇವೆ. ಈ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೊಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬದ ದಿನಗಳು ಯಾವೆಂದರೆ 6 ದಿನಗಳಲ್ಲಿ ನೀವು ಕೆಲಸವನ್ನು. ಸರಿ, ಓದ್ಕೊಳ್ಳಿ ಬ್ರದರ್. ದೇವರ ಆರಾಧನೆ ಮಾಡುವಂತ ಉದ್ದೇಶ ಏನು ಅಂತ ಹೇಳ್ತಿದ್ದೇನೆ ಇಲ್ಲಿ. ಉದ್ದೇಶ ಏನು ಇದರಲ್ಲಿ? ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನಗಳಲ್ಲಿ ಏನ್ ಮಾಡ್ಬೇಕಂತೆ? ನೀವು ದೇವ ಆರಾಧನೆಗಳಿಗಾಗಿ ಸಭೆಯಾಗಿ ಕೂಡಿಕೊಳ್ಳಬೇಕೆಂದು ಸಾರಬೇಕು. ಹಬ್ಬಗಳು ಏನಕ್ಕೆ ಮಾಡ್ಬೇಕು? ಇಲ್ಲಿ ಇಸ್ರಾಯೇಲ್ ಜನರ ಹಬ್ಬಗಳು ಏನ್ ಮಾಡ್ಬೇಕು? ಏನಕ್ಕೆ ಮಾಡ್ಬೇಕಂತೆ? ದೇವರನ್ನ ಆರಾಧಿಸಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳ್ತಾನೆ. ಇವತ್ತು ಅದೇ ರೀತಿ ಇದೆಯಾ? ಹಬ್ಬಗಳು ಆರಾಧನೆಗಿದ್ಯಾ? ಹೇಗಿದೆ ಹಬ್ಬ? ಇಸ್ರಾಯೇಲ್ ಜನರು ಹೇಗ್ ಮಾಡ್ದಂತೆ? ಬಸವನ ಮಾಡ್ಬಿಟ್ಟು ಏನ್ ಮಾಡಿದ್ರಂತೆ? ಉಣ್ಣುತ್ತಾ ಕುಣಿಯುತ್ತಾ ಏನ್ ಮಾಡ್ದಂತೆ? ತಿನ್ನುತ್ತಾ ಕುಡಿಯುತ್ತಾ ಕುಣಿದಾಡ್ತಿದ್ರಂತೆ. ಇದನ್ನೇ ಮಾಡಿದ್ರು. ಇವತ್ತು ಅದೇನೆ. ಇವತ್ತು ಕ್ರೈಸ್ತರು ಅಂತ ಹೇಳಿಕೊಳ್ಳುವಂತ ಅನೇಕರು ಹಬ್ಬದ ಕ್ರೈಸ್ತರಿದ್ದಾರೆ, ಫೀಸ್ಟ್ ಕ್ರಿಶ್ಚಿಯನ್ಸ್. ವರ್ಷ ಪೂರ್ತಿ ಹೋಗೋದಿಲ್ಲ. ಆ ಕ್ರಿಸ್ಮಸ್ ದಿವಸ ನೀಟಾಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಸೆಂಟ್ ಹಾಕೊಂಡು ಚರ್ಚ್ ಹತ್ರ ಹೋಗಿ ಆಮೇನ್ ಅಂತ ಹೇಳಿ ಅಲ್ಲಿಂದ ಬಂದು ಇಲ್ದೇ ಇರೋದಲ್ಲ ಏನ್ ಮಟನ್ ಗಿಟ ಅಂತಂದು ಹಬ್ಬ ಮಾಡಿ ರಾತ್ರಿ ಆಗಿದ ತಕ್ಷಣ ಕುಡಿದು ಕುಪ್ಪಳಿಸಿ, ಇದೇನೆ ಇಸ್ರಾಯೇಲ್ನಿಂದ ಬಂದಂಥದ್ದು. ದೇವ್ರು ನಿರಾಕರಿಸ್ತಾನೆ ಪ್ರಿಯರೇ. ಹಬ್ಬನ ನಿರಾಕರಿಸ್ತಾನೆ. ಇವ್ರಿಗೆ ಮಾಡಬೇಡಿ ಅಂತ ಹೇಳ್ತಾನೆ. ನಿಮ್ಮ ಸತ್ಯವೇದನ್ನ ನೋಡಿ ಬೇಕಾದ್ರೆ ಹಬ್ಬನೇ ಬೇಡ ಅಂತ ಹೇಳ್ತಾನೆ. ಆಮೋಸ 5ನೇ ಅಧ್ಯಾಯ, ಅದಕ್ಕೆ ಮುಂಚೆ ಏಷಯ 1ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಏಷಯ 1ನೇ ಅಧ್ಯಾಯ 14. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸವ ದಿವಸಗಳನ್ನು ಹಾಗೆ ಮಾಡುತ್ತೇನೆ. ಏನ್ ಹೇಳ್ತಾನೆ? ಉತ್ಸವ ದಿನ ಅಂದ್ರೆ ಹಬ್ಬಗಳನ್ನು. ತಮಿಳ ಪಂಡಿಗೆ ಸುಲಭಪಡುತ್ತೆ. ಏನೋ ಉತ್ಸವ ದಿನಗಳನ್ನ ಏನ್ ಮಾಡ್ತಿದ್ದೀನಿ ನಾನು? ಹಾಗೆ ಮಾಡ್ತೀನಿ. ನಂಗೆ ಬೇಕಾಗಿಲ್ಲ, ನಾನು ನಿರಾಕರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ. ಇವ್ರು ಮಾಡದೇ ಇರೋದೆಲ್ಲ ಮಾಡ್ತಾ ಕೂತವ್ರೆ. ತಮ್ಗೆ ಇಷ್ಟ ಬಂದಂಗೆ ಹಬ್ಬ ಮಾಡ್ತಿದ್ರಿ. ದೇವ್ರು ಹೇಳೋದೊಂದು, ಹಬ್ಬ ಮಾಡೋದೊಂದು. ಹಬ್ಬ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರು ಬ್ರದರ್? ಯಾಜಕಕಾಂಡದಲ್ಲಿ ಗಮನ ಇಟ್ಟು ನೀವು ಈಗ ತಾನೇ ಹೋದ್ರಿ. ಏನ್ ಮಾಡುವಂತೆ? ಏನಕ್ಕೆ? ದೇವ್ರನ್ನ ಆರಾಧಿಸ್ಕೋಸ್ಕರ ಹಬ್ಬ ಮಾಡ್ಬೇಕು. ಅಲ್ಲಿ ಬಂದು ದೇವ್ರನ್ನ ಆರಾಧನೆ ಹಬ್ಬ. ಆ 3 ಹಬ್ಬಗಳು ದೊಡ್ಡ ಹಬ್ಬಗಳು. ಇವ್ರೇನ್ ಮಾಡ್ತಾರೆ? ಹಬ್ಬವನ್ನ ಆರಾಧನೆಯ ಬಿಟ್ಬಿಟ್ಟು ತಿನ್ನುತ್ತಾ ಕುಡಿಯುತ್ತಾ ಏನ್ ಮಾಡ್ತಂತೆ? ಕುಣಿತಾ ಆಡ್ತಾ ಇದ್ರು ಅಂತ ಹೇಳ್ತದೆ ವೇದವಾಕ್ಯ. ಅದೇ ತಾನೇ ಮಾಡಿದ್ರು ಆರೋನ ಕಾಲದಲ್ಲಿ, ಅದೇ ತಾನೇ ಮಾಡಿದ್ರು ರೆಹೋಬೋವನ ಕಾಲದಲ್ಲಿ, ಅದೇ ತಾನೇ ಈಗ್ಲೂ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತನ ಹುಟ್ಟಿದ ದಿನವನ್ನ ದೇವರು ಎಲ್ಲಿ ನಿರ್ಧಾರ ಮಾಡಿದ್ದಾರೆ ಹೇಳಿ? ನಾನು ಮಾಡ್ತೀನಿ. ನಮಗೆ ದೇವರ ವಾಕ್ಯ ತೋರಿಸ್ಬೇಕು.
ವಾಕ್ಯದ ನಿಮಿತ್ತವಾಗಿ ಒಂದಿಂಚು ಸಹ ನಾವು ಹೋಗೋದು ಬೇಡ ಆ ಕಡೆ ಈ ಕಡೆ. ಯಾಕೆ ವಾಕ್ಯ ಹೇಳಿ, ಯಾರು ಪೌಲ ಹೇಳ್ದಾನಲ್ವಾ, ಮೀರಿ ನಡೆಯೋದು ಬೇಕಾಗಿಲ್ಲ. ನಾವು ಹುಟ್ಟಿದ್ದು ನಿಜ, ಅದಂತೂ ಸುಳ್ಳಲ್ಲ. ಹುಟ್ಟಿದ ದಿನವನ್ನ ದೇವ್ರು ನಿರ್ಧರಿಸಿದ್ರ? ನಿಮಗೆ ಗೊತ್ತಾ? ಆರನ್ನು ಹುಟ್ಟು ಹಬ್ಬ ಆಚರಿಸ್ಕೊತಾನೆ ಗೊತ್ತಾ ನಿಮಗೆ? ಆರು ಅಂತೀನಿ, ಇವನ್ ರಾಜ ಹುಟ್ಟು ದಿನವನ್ನ ಆಚರಿಸ್ತಾನೆ ಗೊತ್ತಾ? ಹೆರೋದ್ ರಾಜ ತನ್ನ ಹುಟ್ಟು ಹಬ್ಬವನ್ನ ಆಚರಿಸ್ಕೊತಾನೆ ಗೊತ್ತಾ ನಿಮಗೆ? ಆಚರಿಸ್ಕೊಂಡು ಏನ್ ಕೇಳ್ತಾನೆ ಅವಳಿಗೆ, ನಿನ್ಗೇನ್ ಬೇಕು, ಬಹುಮಾನ ಬೇಕು ಅಂತ ಕೇಳಿದಾಗ ನನ್ಗೇನ್ ಬೇಕು ಅಂತಲೆ. ಅವ್ನ್ ಯಾವ ದಿನ ಅದು ಡ್ಯಾನ್ಸ್ ಆಡೋದ ದಿನ? ಹೆರೋದನ ಹುಟ್ಟು ದಿನ. ಅವತ್ತು ಹುಟ್ಟು ದಿನ ಇತ್ತು. ಹಳ್ಳಿಮಡಿಕೆಲ್ಲ ಒಂದು ಹುಟ್ಟು ದಿನ ಇದೆ. ಅನೇಕರು ಹುಟ್ಟು ದಿನ ಆಚರಿಸೋದು. ಯಾಕೆ ಯೇಸು ಕ್ರಿಸ್ತನ ಹುಟ್ಟು ದಿನವನ್ನ ಗುರುತಿಸಲಿಲ್ಲ ದೇವರು? ಅನೇಕ ವಿಷಯಗಳನ್ನು ಮಾತಾಡ್ಬೋದು. ಆಮೋಸ 5ನೇ ಅಧ್ಯಾಯ ದೇವರ ಹಬ್ಬದ ವಿಷಯದಲ್ಲಿ ಏನ್ ಮಾಡ್ತಾರೆ ನೋಡಿ. ಆಮೋಸ 5ನೇ ಅಧ್ಯಾಯ 21ನೇ ವಾಕ್ಯ, ಪೇಜ್ ನಂಬರ್ 973. ನಿನ್ನ ಜಾತ್ರೆಗಳನ್ನು ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ, ನಿನ್ನ ಉತ್ಸವಗಳ ವಾಸನೆ ನನಗೆ ಬೇಡ. ಹೇಳ್ತದೆ ದೇವರು, ನಿನ್ನ ಜಾತ್ರೆ, ನಿನ್ನ ಉತ್ಸವವನ್ನ ನನಗೆ ಬೇಡವೇ ಬೇಡ. ಹೇಳ್ತಾನೆ, ಆ ವಾಸನೆನೇ ಬೇಡ ಅಂತ ಹೇಳ್ತಾನೆ. ಹೇಳ್ತಾನೆ ನೋಡಿದ್ರ, ನಿನ್ನ ಉತ್ಸವಗಳ ಆ ಸ್ಮೆಲ್ಲೇ ಬೇಡ ನನಗೆ. ಅಷ್ಟರ ಮಟ್ಟಿಗೆ ಇಸ್ರಾಯೇಲ್ ಜನರು ಆ ಹಬ್ಬಗಳನ್ನ ನಿರಾಕರಿಸಿದ್ರು, ಗಬ್ಬಲ್ಬಿಟ್ಟಿದ್ರು, ದುರ್ವಾಸನೆ ತಂದ್ಬಿಟ್ಟಿದ್ರು. ಹಬ್ಬಗಳನ್ನ ಕುಡಿಯುತ್ತಾ ಹಾಡುತ್ತಾ ಇಷ್ಟ ಬಂದಾಗೆ ರಸದೋತರಣ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡಿ. ಇವತ್ತು ನೋಡಿ ಪ್ರಿಯರೇ, ಬೇಕಾದ್ರೆ ಯಾವ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ತಾರೆ ಅಂತ. ಹಬ್ಬಗಳು ಹೇಳಿಕೊಳ್ಳುವಂತ ಜನರು, ಹಬ್ಬಗಳನ್ನು ಮಾಡುವಂತವ್ರು, ನಿಜವಾಗ್ಲು ಈ ಬರುವಂತ 25 ಯಾವ ರೀತಿಯಲ್ಲಿ ಇದೆ ಅಂತ ನೋಡಿ. ಎಲ್ಲ ಹೋಟ್ಲು ಬಾರ್ಗಳು ಎಲ್ಲ ಕಡೆ ಕ್ರೈಸ್ತರಂತ ಹೇಳಿಕೊಳ್ಳುವಂತ ಅನೇಕ ಜನರು ಈ ಕಾರ್ಯದಲ್ಲಿದ್ದಾರೆ. ಸೀಮಿತವಾದ ಸಮಯಕ್ಕೆ ಮಾತ್ರ ದೇವರ ಆರಾಧನೆ ಒಳಗಡೆ ಹೋಗ್ತಾರೆ. ಮಿಕ್ಕಿದ ಸಮಯಗಳೆಲ್ಲ ನೋಡಿ ದೇವ್ರು ಅವ್ರಿಗೆ ಬಿಟ್ಟಿದ್ದು. ದೇವರು ಅವ್ರನ್ನ ಪ್ರಶ್ನಿಸ್ತಾರೆ. ನಾವು ವಿಷಯ ತಿಳಿದುಕೊಳ್ಳುವ ಪ್ರೇರೆ. ದೇವರ ವಾಕ್ಯ ನಮ್ಮನ್ನ ಏನ್ ಹೇಳ್ತದೆ? ಮೀರಿ, ಶಾಸ್ತ್ರ ಮೀರಿ ನಡೀಬಾರ್ದು ಅಷ್ಟೇ ನಮ್ಗೆ ಹೇಳ್ತಾ ಇರೋದು. ನಮ್ಗೆ ಆಸೆ ಇಲ್ವಾ? ನನಗಂತ ಆಸೆ ಇದೆ. ಯಾಕಂದ್ರೆ ನಾನು ಅದರಿಂದನೇ ಬಂದವನು ಹೊರಗಡೆ. ಎಲ್ಲರಿಗೂ ಆಸೆ ಇದೆ. ಬೇಡ ಅಂತಿದ್ದಾರಲ್ಲ, ಯಾರು ಬೇಡ ಅಂತ ಹೇಳೋದು? ನಮ್ಮ ಅಮ್ಮನ ಅಲ್ಲ, ಬೋಧಕರ. ನಾನು ಹೇಳ್ತಿದ್ದೆ ನಾ ಬೇಡ ಮಾಡಬೇಡಿ ಅಂತ. ನಾನು ಹೇಳೋದಕ್ಕೆ ನಾನು ಯಾರು? ನಮ್ಮನ್ನ ಮಾಡಬೇಡಿ ಅಂತ ಹೇಳ್ತಾ ಇರೋದು ದೇವರ ವಾಕ್ಯ ಪ್ರಿಯ. ಅದು ಹೇಳಲೇ ಇಲ್ಲ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆ ವಿಷಯವನ್ನೇ ಏನ್ ಮಾಡ್ತಾರೆ ದೇವರು ಇಲ್ಲಿ ನಿಶ್ಶಬ್ದವಾಗಿರ್ತಾನೆ. ಯೇಸು ಕ್ರಿಸ್ತನ ಬಗ್ಗೆ ಒಂದೇ ಒಂದು ಹುಟ್ಟು ದಿನವನ್ನ ಬಗ್ಗೆ ನಾ ಹೇಳಿ ನಾ ಮುಗಿಸ್ತೇನೆ. ಲೂಕ 2ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಇಲ್ಲಿ ಮಾತ್ರ ಆ ಸಂದರ್ಭವನ್ನ ತಿಳಿಸ್ತದೆ. ಲೂಕ 2ನೇ ಅಧ್ಯಾಯ 8ನೇ ವಾಕ್ಯ. ರಾತ್ರಿ ಕುರಿ ಹಿಂಡನ್ನು ಕಾಯುವುದಕ್ಕಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಸಾಕು ಬ್ರದರ್. ಯೇಸು ಕ್ರಿಸ್ತನ ಹುಟ್ಟಾಯ್ತು 7 ಮತ್ತು 6 ಮತ್ತು 7ನೇ ವಾಕ್ಯದಲ್ಲಿ. ಇಲ್ಲಿ ಆ ಸೀಮೆಯಲ್ಲಿ ಕುರುಬರು ಎಲ್ಲಿದ್ದಾರೆ? ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯ್ತಿದ್ದಾರೆ. ಇದರ ಸಾರಾಂಶ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲಿದ್ದಾರೆ ಈ ಕುರಿಗಳನ್ನ ಇಟ್ಕೊಂಡು? ಹಟ್ಟಿಯಲ್ಲಿದ್ದಾರ, ಹೊಲದಲ್ಲಿದ್ದಾರ ಕುರುಬರು? ಇದನ್ನೇ ತಿಳ್ಕೊಬೇಕಾಗಿರೋ ವಿಷಯ. ಇದನ್ನು ಸಹ ನಾನು ಈಗ ಮುನ್ಮನೆ ತಿಳ್ಕೊಂಡಂತ ವಿಷಯ ಹಿರಿಯ ಬೋಧಕರ ಹತ್ರ. ಕುರುಬರು ಕುರಿಗಳನ್ನ ಎಲ್ಲಿಡ್ಬೇಕು? ಆಕ್ಚುಲಿ ಹಟ್ಟಿಯಲ್ಲಿ ಇಡ್ತಾರೆ. ಹಟ್ಟಿ ಅಂದ್ರೆ ಅದಕ್ಕೊಂದು ಸೆಟ್ ತರ ಮಾಡಿ ಅದು ಇಟ್ಟಿದ್ದಾರೆ. ಇವ್ರು ಎಲ್ಲಿದೆ? ರಾತ್ರಿ ಎಲ್ಲ ಕುರಿಗಳು ಎಲ್ಲಿದೆ ಅಂತೆ? ಹೊಲದಲ್ಲಿದೆ. ಹೊಲದಲ್ಲಿ ಏನಕ್ಕೆ ಇದೆ ಅಂದ್ರೆ, ಯೂದರ ಪ್ರಕಾರ, ಅವತ್ತಿನ ಹೊಲದ ಪ್ರಕಾರ, ಈ ಕಟಾಫಲ ಆದ್ಮೇಲೆ, ಅದು ಅವ್ರು ಮಾಡಿದಂತ ಬಿತ್ತಂತ ಬೀಜಗಳ ಬಿತ್ತಂತ ಆ ಒಂದು ಕಟಾಫ್ ದಿನ ಬರ್ತದಲ್ಲ, ಕತ್ತರಿಸುವಂತ ದಿನ ಬರ್ತದಲ್ಲ, ಸುಗ್ಗಿಯ ದಿನ ಬರ್ತದಲ್ಲ, ಎಲ್ಲ ಆದ್ಮೇಲೆ ಹೊರಗಡೆ ಚೆಲ್ಲಿದ್ದು ಒಳಗಡೆ ಮಿಕ್ಕಿದ್ದಿದೆಯಲ್ಲ, ಅದನ್ನ ಏನ್ ಮಾಡಂಗಿಲ್ಲ ಯೂದ್ರು, ಏನ್ ಮಾಡಂಗಿಲ್ಲ. ಅದು ಇಸ್ರಾಯೇಲ್ರು ತಗೊಳಂಗಿಲ್ಲ. ಅದು ಯಾರಿಗೆ? ಅನ್ಯರಿಗೆ, ಬೇರೆಯವ್ರಿಗೆ. ಅದನ್ನೂ ಬಿಟ್ಟು ಮಿಕ್ಕಿದೆಲ್ಲ ಇರ್ತದಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಅವತ್ತಿನದಂತ ಕುರುಬರು ಏನ್ ಮಾಡ್ತಾರೆ, ಹೊಲಕ್ಕೆ ತಂತಾ ಇದ್ರು ಕುರಿಗಳನ್ನ. ಇವತ್ತು ಸ್ವಲ್ಪ ಜನ ನೋಡಿರ್ಬೇಕು ನೀವು, ಎಲ್ಲ ಆದ್ಮೇಲೆ ಕುರಿಗಳನ್ನ, ಹಸುಗಳನ್ನ ಅಲ್ಲಿ ಏನ್ ಮಾಡ್ತಾರೆ, ಮೇಯ್ಸಕ್ಕೆ ಬಿಡ್ತಾರೆ. ಏನ್ ಮಾಡ್ತಾರೆ? ಶುದ್ಧ ಮಾಡೋದಕ್ಕೋಸ್ಕರ. ನಂತರ ಏನ್ ಮಾಡ್ಬೇಕು? ಅದನ್ನ ಮಣ್ಣನ್ನ ಹಾಗೆ ಮಾಡ್ಬೇಕು, ಅದಾ ಮಾಡ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಈ ಕುರುಬರು ಎಲ್ಲಿ ತಂದಿದ್ದಾರೆ ಕುರಿಗಳನ್ನ ಅಂದ್ರೆ, ಕಟಾಫ್ ಆದ್ಮೇಲೆ ತಂದಿದ್ದಾರೆ. ಯೂದರ ಪ್ರಕಾರ, ಇಸ್ರಾಯೇಲರ ಪ್ರಕಾರ, ಇವತ್ತಿನ ಪ್ರಕಾರ ಈ ಕಟಾಫ್ ಬಂದ್ಬಿಟ್ಟು ಸರಿಯಾಗಿ ನಡೆಯುವಂಥದ್ದು ಫೆಬ್ರವರಿ ಮಾರ್ಚ್ ಅಲ್ಲಿ ನಡೆಯುವಂತ ಕಾರ್ಯ. ಈ ಸರ್ವೆ ಹೇಳ್ತಾ ಇದೀನಿ, ಬೈಬಲ್ ಅಲ್ಲಿಲ್ಲ, ಸರ್ವೆ. ಬೈಬಲ್ ನಮ್ಗೆ ಒಂದು ಇಂಟು ಮಾತ್ರ ಕೊಟ್ಟಿದ್ದಾರೆ ದೇವ್ರು. ಏನ್ ಇಂಟು ಕೊಟ್ಟಿದ್ದಾರೆ? ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಗಳನ್ನ ಕಾಯ್ತಾರೆ. ಹೊಲದಲ್ಲಿ ಅಂತ ಹೇಳಿದ್ರೆ, ಕುರಿಗಳ ಹಟ್ಟಿಯಲ್ಲಿ ಅಂತ ಹೇಳಿದ್ರೆ ಅದು ಬೇರೆ. ಯಾಕಂದ್ರೆ ಅದು ಹಟ್ಟಿ ಅನ್ನೋದು ರೆಗ್ಯುಲರ್ ಪ್ಲೇಸ್. ಅದು ಇವ್ರು ಎಲ್ಲಿದೆ? ಕುರಿಗಳೆಲ್ಲ ಹೊಲದಲ್ಲಿದೆ. ಆ ಹೊಲ ಅಂತ ಹೇಳಿ ಪಾಯಿಂಟ್ ತಗೊಂಡ್ರೆ, ಇದು ಫೆಬ್ರವರಿ ಮಾರ್ಚ್ ಅಲ್ಲೇ ಈ ಕಾರ್ಯ ನಡೆಯೋದು. ಕುರಿಗಳನ್ನ, ಒಂಟೆಗಳನ್ನ, ಹಸುಗಳನ್ನ ಏನ್ ಮಾಡ್ತಾರೆ,
ಆ ಜಮೀನಲ್ಲಿ ಏನ್ ಮಾಡ್ತಾರೆ, ಅಲ್ಲೇ ಇಟ್ಟು ಅದನ್ನ ಮೇಯಿಸ್ಬಿಟ್ಟು ರಾತ್ರಿಯಲ್ಲಿ ಅಲ್ಲೇ ಇರ್ತಾರೆ. ಹಾಗಾದ್ರೆ ಸರ್ವೆ ಪ್ರಕಾರ, ನಿಜ ಸರ್ವೆ ಪ್ರಕಾರ ಇವತ್ತಿನ ಹಬ್ಬ ಮಾಡಿಕೊಳ್ಳುವಂತ ಕ್ರೈಸ್ತರೆಂದು ಹೇಳಿಕೊಳ್ಳುವಂತ ಅನೇಕರಿಗೆ ಹೇಳ್ತಾ ಇದೀನಿ, ಇದು ಡಿಸೆಂಬರ್ ಅಲ್ಲಿ ಬರುವಂತ ಸಂದರ್ಭ ಅಲ್ಲ. ಯಾಕಂದ್ರೆ ಈ ಒಂದು ಸರ್ವೆ ಪ್ರಕಾರ ಈ ಕುರುಬರು ಹೊಲದ ಹತ್ರ ನಿಂತಿದ್ದಾರೆ ಅನ್ನೋದಾದ್ರೆ ಅದು ಫೆಬ್ರವರಿ ಮಾರ್ಚ್ ಅಲ್ಲೇ ಬರುವಂತದ್ದು. ಒಂದು ವೇಳೆ ಕ್ರಿಸ್ಮಸ್ ಅಂತ ನೀವೇನಾದ್ರು ಮಾಡದ ಯೇಸು ಕ್ರಿಸ್ತ ಹುಟ್ಟಿದಾನೆ ಅಂದ್ರೆ ಎಲ್ಲಿ ಹುಟ್ಟಿರ್ಬೇಕು ಅಂತನು ಫೆಬ್ರವರಿ ತಿಂಗಳು ಇಲ್ಲಾಂದ್ರೆ ಮಾರ್ಚ್ ತಿಂಗಳಲ್ಲಿ 2 ತಿಂಗಳು ಏನ್ ಮಾಡ್ತಾರೆ, ಭೂಮಿನ ಏನ್ ಮಾಡೋದಿಲ್ಲ ಹದ ಮಾಡೋದಿಲ್ಲ, ಎಲ್ಲ ಕಟಾಪ್ ಆಗೋಯ್ತು. ಕಟಾಪ್ ಆದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಉಳಿದಂತ ಬಿಟ್ಟಂತ ಸೈಡ್ ಅಲ್ಲಿ ಇದ್ದಂಥದನ್ನ ಯೂದರ ಪ್ರಕಾರ ಯಾರು ತಗೊಳಂಗಿಲ್ಲ. ಅದು ಬಡವರು ತಗೋಬೇಕು, ಇಲ್ಲಾಂದ್ರೆ ಅನ್ಯರು ತಗೋಬೇಕಾಯ್ತು ದೇವ್ರ ನಿಯಮ. ಅದನ್ನೂ ಮಿಕ್ಕಿದ್ರೆ ಏನ್ ಮಾಡ್ಬೇಕು, ಅಲ್ಲಿರೋ ಕುರುಬರು ಏನ್ ಮಾಡ್ತಾರೆ, ಅದನ್ನ ತಂದಿ ಹೊಲದಲ್ಲಿ ಬಿಟ್ಬಿಟ್ಟು ಅದನ್ನ ಮೇಯಿಸ್ತಾರೆ. ಇದು ನಡೆಯೋದು ಯಾವಾಗ ಅಂತ ಸರ್ವೆ ಪ್ರಕಾರ ಫೆಬ್ರವರಿ ಮಾರ್ಚ್ ಅಲ್ಲಿ. ಹಾಗಾದ್ರೆ ಯೇಸು ಕ್ರಿಸ್ತ ಯಾವಾಗ ಹುಟ್ಟಿದಾನೆ ಅಂತ ಅರ್ಥ ಇದ್ರ ಪ್ರಕಾರ ಯಾರು ಮಾರ್ಚ್ ಆರ್ ಫೆಬ್ರವರಿ, ದೇವರು ಅದನ್ನ ಗುರುತಿಸ್ಲಿಲ್ಲ. ಒಂದು. ಇನ್ನೊಂದು ಪ್ರಕಾರ ಕ್ರಿಸ್ತನಲ್ಲಿ ಪ್ರೇರೆ ಸರ್ವೆ ಪ್ರಕಾರ ಕ್ರಿಸ್ಮಸ್, ಈ ಎಕ್ಸ್ಮಸ್, ಈ ಏನಂದ್ರೆ ಇನ್ನೊಂದು ಹೇಳ್ತಾರಲ್ಲ ಮೇರಿ ಕ್ರಿಸ್ಮಸ್, ಈ ಪದಗಳಿಗೆಲ್ಲ ಅರ್ಥಗಳೇ ಇಲ್ಲದೆ ಇರುವಂತದ್ದು. ಇದಕ್ಕೆ ಅರ್ಥಗಳನ್ನ ದೇವರ ವಾಕ್ಯ ಎಲ್ಲೂ ಸಹ ಹೇಳಿಲ್ಲ. ಒಂದು. ಎರಡನೇದು, ಇವತ್ತಿನ ದಿನಮಾನಗಳಲ್ಲಿ ಅನೇಕ ಕ್ರೈಸ್ತ ಹೇಳಿಗಳಲ್ಲಿ ಸ್ವಲ್ಪ ಒಂದು ಭಾಗ ಮಾತ್ರ ಡಿಸೆಂಬರ್ 25ಗೆ ಕ್ರಿಸ್ಮಸ್ ಮಾಡ್ತಾರೆ. ಇನ್ನು ಅನೇಕ ಸಭೆಗಳು, ಬೇರೆ ಡಿನಾಮಿನೇಷನ್ ಸಭೆಗಳು ಮಾರ್ಚ್ ತಿಂಗಳಲ್ಲಿ ಕ್ರಿಸ್ಮಸ್ ಮಾಡ್ತಾರೆ. ಇನ್ನೊಬ್ರು ಜನವರಿ ತಿಂಗಳಲ್ಲಿ ಕ್ರಿಸ್ಮಸ್ ಮಾಡ್ತಾರೆ. ಯೇಸು ಕ್ರಿಸ್ತ ಹುಟ್ಟಿದ ಅವ್ರಿಗೂ ಏನಿಲ್ಲ, ಕನ್ಫರ್ಮೇಶನ್ ಇಲ್ಲ. ಸರಿ, ನಮಗೆ ಕೊಟ್ಟೇ ಇಲ್ಲ, ನಮಗೇನ್ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು, ನಮ್ಗೇನ್ ಮಾಡ್ಬೇಕು ಅಂತ ಹೇಳ್ತಾನೆ. ಈ ಕ್ರಿಸ್ಮಸ್ ಬಂದಿದ್ದು ಕ್ರಿಸ್ತ ಶಕ 300 ಗಂಟ ಬಂದಿರಲಿಲ್ಲ. ಕ್ರಿಸ್ತ ಶಕ 300 ಗಂಟ ಬಂದಿಲ್ಲ. 300 ಆದ್ಮೇಲೆ ಬಂತು. ಆ ರಾಜರ ಬಗ್ಗೆ, ಆ ಬಂದಂತ ಕ್ರಿಸ್ಮಸ್ ಬಗ್ಗೆ ನಾನು ಇನ್ನೊಂದು ದಿವಸ ಡೀಟೇಲ್ ಹೇಳ್ತೀನಿ. ಈ ಆರದಲ್ಲಿ ಆದ್ರೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹೇಗೆ ಕ್ರಿಸ್ಮಸ್ ಬಂತು, ಯಾವ ರಾಜ ತಂದ, ಆಮೇಲೆ ಕ್ರಿಸ್ಮಸ್ ತಾತ ಅಂತ ಹೇಳ್ತಾರಂತಲ್ಲ, ಆತನ ಯಾರು, ಏನಂದ್ರೆ ಇಂಗ್ಲಿಷ್ ಅಲ್ಲಿ ಕ್ರಿಸ್ಮಸ್ ಆದಾಗೆ ಸ್ಯಾಂಟಾ, ಆತನ ಎಲ್ಲಿಂದ ಬಂದ, ಆತನ ಯಾರು, ಆತನ ಆ ದಿನಗಳಲ್ಲಿ ಕ್ರಿಸ್ತ ಶಕ 400, 300, 350, 400 ಇದ್ದಂತ ಮನುಷ್ಯ, ಆತನ ಏನ್ ಮಾಡ್ತಾನೆ, ಒಂದು 3 ಬಡ ಸ್ತ್ರೀಯರ ಮನೆಗೆ ಹೋಗಿ ಅವರ ಸ್ಥಿತಿಯನ್ನ ನೋಡಿ ಅವ್ರಿಗೆ ಏನ್ ಮಾಡ್ತಾನೆ ಗೊತ್ತಿಲ್ಲದೆ ಅವರ ಮನೆ ಬಾಗ್ಲಲ್ಲಿ ಹೋಗಿ ಆತನು ಅವರಿಗೆ ಬೇಕಾದಂತಹ ವಸತಿಗಳನ್ನ, ಬಟ್ಟೆ, ಬರೀ ಊಟದ ಸಂಬಂಧಪಟ್ಟಂತ ಇಟ್ಬಿಟ್ಟು ಹೊಂಡೋಗ್ತಾನೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಇದನ್ನ ತಿಳಿದಂತ ಅವನು 1900 ಏನ್ ಮಾಡ್ತಾನೆ, ಆ ಸ್ಯಾಂಟಾ ಮುದುಕ ಆ ಒಂದು ವ್ಯಕ್ತಿಯ ಬಗ್ಗೆ ಒಂದು ಪದ್ಯ ಬರೀತಾನೆ. 1900 ಒಬ್ಬ ಬರೀತಾನೆ, ಬ್ರಿಟಿಷ್ ಅವರು ಬರೆದಾಗ ಆ ನಂತರನೇ ಈ ಸ್ಯಾಂಟಾ ಬಂದಿದ್ದು. ಯಾವುದು ಈ ಸ್ಯಾಂಟಾ ಕ್ಲಾಸ್ ಅಂತ ಹೇಳ್ತಾರಲ್ಲ, ಈ ಕ್ರಿಸ್ಮಸ್ ತಾತ ಅಂತ ಹೇಳಿದ್ದು ಬಂದಿದ್ದು. ಯಾಕೆ ಸ್ಯಾಂಟಾ ಕ್ಲಾಸ್ ಅಲ್ಲಿ ಕ್ರಿಸ್ಮಸ್ ತಾತ ರೆಡ್ ಡ್ರೆಸ್ ಹಾಕ್ಬೇಕು ಗೊತ್ತಾ ನಿಮಗೆ? ಇದು ಸರ್ವೆ ಪ್ರಕಾರ ಈ ಸ್ಯಾಂಟಾ ಕ್ಲಾಸ್ ಅನ್ನ ಆಚರಿಸುವಂತ ಸಂದರ್ಭವನ್ನ ಮೊಟ್ಟ ಮೊದಲ ಬಾರಿಗೆ ಕೊಕೊಕೋಲಾ ಕಂಪನಿಯವರು ಅದನ್ನ ತಮ್ಮ ಒಂದು ಕಂಪನಿಯನ್ನ ಪ್ರಸ್ತಾಪ ಮಾಡಿದಾಗ ಅವ್ರು ತೆಗೆದುಕೊಂಡಂತ ಮೊದಲನೇ ಹ್ಯಾಡ್ ಯಾವ್ದಂದ್ರೆ ಕ್ರಿಸ್ಮಸ್ ತಾತ. ಅವರ ಕೊಕೊಕೋಲಾದ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಕೆಂಪು ಕಲರ್. ಅದಕ್ಕಾಗಿ ಕ್ರಿಸ್ಮಸ್ ತಾತಗೆ ಯಾವಾಗಲೂ ಕೆಂಪು ಕಲರ್ ಬಟ್ಟೆನೆ ಹಾಕಿರೋದು. ನಮಗೆ ಗೊತ್ತಿಲ್ಲ, ಇದು ಸರ್ವೆ ಅಷ್ಟೇ. ಬೈಬಲ್ ಇಲ್ದೇ ಇರೋಂತ ವಿಷಯ, ದಯವಿಟ್ಟು ಬೈಬಲ್ ಯಾರು ಪ್ರಶ್ನೆ ಕೇಳಕ್ ಹೋಗ್ಬಿಡಿ. ಸರ್ವೆ ಖಂಡಿತವಾಗಿ ಇದು ಬಂದಿದ್ದು 1900 ಆದ್ಮೇಲೆ ಬಂದಂತ ಕಾರ್ಯಗಳು. ಇವತ್ತಿಗೂ ಸಹ ಕ್ರಿಸ್ಮಸ್ ತಾತ ಆ ರೀತಿಯಲ್ಲಿ ಅನೇಕ ಸ್ಯಾಂಟಾ ಕ್ಲಾಸ್ ಮಾಡ್ತಾರೆ. ಬೈಬಲ್ ಇಲ್ದೇ ಇರುವಂತ ವಿಷಯಗಳನ್ನ ಮಾಡಿದ್ರೆ ದೇವರು ನಮ್ಮ ಮೇಲೆ ಎಷ್ಟು ಉಗ್ರವಾದಂತ ಕೋಪವನ್ನ ತರಿಸ್ತಾನೆ ಅಂತ ದಯವಿಟ್ಟು ಗಮನಿಸಿ ಪ್ರಿಯರೇ. ನಮ್ಗೆ ಆಸೆ ಇದೆ ಕ್ರಿಸ್ಮಸ್ ಮಾಡೋದಕ್ಕೆ, ದೇವ್ರು ಕೊಟ್ಲಿಲ್ಲ. ನಮ್ಗೆ ಕೊಟ್ಟಂತದ್ದು ಒಂದೇ, ಆತನು ಕೊಟ್ಟಿದಂತ ಒಂದೇ ಕಾರ್ಯನ ಮಾಡ್ಬೇಕಾಗಿದೆ. ಯೋಹಾನ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ ನೋಡಿ, ಬೇಗ 14ನೇ ಅಧ್ಯಾಯ 15ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು, ಯಾರೆಲ್ಲ ಯೇಸು ಕ್ರಿಸ್ತನ ಪ್ರೀತಿಸ್ತಿರೋ ಅವರೆಲ್ಲ ಕ್ರಿಸ್ಮಸ್ ಮಾಡಿ ಅಂತ ಯೇಸು ಕ್ರಿಸ್ತನ ಹೇಳದ್ನ. ನನ್ನ ಹುಟ್ಟು ದಿನವನ್ನ ಆಚರಿಸಿ ಅಂತ ಹೇಳದ್ನ. ನನ್ನ ಬರ್ತಡೇನ ಕೊಂಡಾಡಿ ಅಂತ ಹೇಳದ್ನ. ಸರಿ, ಎಲ್ಲಾದ್ರೂ ಕೊಂಡಾಡುವಂತ ವಿಷಯವನ್ನ ಮಾಡಿದಾರ? ಯೇಸು ಕ್ರಿಸ್ತನ ಭೂಮಿಯಲ್ಲಿ ಎಷ್ಟು ವರ್ಷ ಬದುಕರಮ್ಮ? 33 years. ಎಲ್ಲ ಹುಟ್ಟು ದಿನ ಮಾಡ್ಕೊಂಡ್ರ ಯೇಸು ಕ್ರಿಸ್ತರು? ಸರಿ, ಅವ್ರು ಬಿಡಿ, ಯೇಸು ಕ್ರಿಸ್ತ ಮಾಡ್ಲಿಲ್ಲ. ಅಪೊಸ್ತಲರನ್ನ ಮಾಡಿದಾರ? ಪೌಲನ ಸಭೆಗಳಿಗೆ ಬರುವಂತ ಪತ್ರದಲ್ಲಿ ಯೇಸು ಕ್ರಿಸ್ತ ಹುಟ್ಟು ದಿನವನ್ನ ಏನಾದ್ರೂ ಬರೆದಿದಾರ? ಆ ದಿನವನ್ನ ಆಚರಿಸುವಂತ ದಿನವನ್ನ ಬರೆದಿದಾರ? ನೋ. ಅದನ್ನ ಬರದೇ ಇರುವಂತ ವಿಷಯವನ್ನ ನಾವು ಮಾಡೋದ್ರಿಂದ ಏನ್ ತಪ್ಪಿದೆ ಬ್ರದರ್? ಬರಿದೆ ಮೀರಿ ಏನ್ ಹೇಳ್ತಾನೆ ಪೌಲ? ಶಾಸ್ತ್ರಕ್ಕೆ ಮೀರಿ ನಾವು ಮಾಡಲೇಬಾರ್ದು. ಯಾಕೋಬದಲ್ಲಿ 1ನೇ ಅಧ್ಯಾಯ 25ನೇ ವಾಕ್ಯ ಬರ್ಕೊಳ್ಳಿ, ಮುಖ್ಯವಾದಂತ ವಾಕ್ಯ ಓದ್ಕೊಳ್ಳಿ. 2 ಕೊರಿಂಥ 5ನೇ ಅಧ್ಯಾಯ 16ನೇ ವಾಕ್ಯ. 2 Corinthians chapter 5:16 ಪೌಲನ್ ಹೇಳ್ತಾನೆ ನೋಡಿ, ಇಲ್ಲಿ ಗಂಭೀರವಾದಂತ ಮಾತು ಹೇಳ್ತಾನೆ. 2 Corinthians 5:16 ಈಗಿರಲಾಗಿ
ಇಂದಿನಿಂದ ನಾವು ಯಾರನ್ನ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಏನಂದ್ರೆ ಇಂದಿನಿಂದ ಇವತ್ತಿಂದ ನಾವು ಏನ್ ಮಾಡೋದಿಲ್ಲ, ನಾವು ಯಾರನ್ನು ಏನ್ ಮಾಡೋದಿಲ್ಲ, ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ತಿಳಿದುಕೊಳ್ಳುವುದಿಲ್ಲ. ಏನರ್ಥ? ಯೇಸು ಕ್ರಿಸ್ತನ ಬಗ್ಗೆ ಶರೀರದ ಸಂಬಂಧವಾಗಿ ನಮ್ಗೆ ಗೊತ್ತಿದೆ, ಆದ್ರೆ ನಾವೇನ್ ಮಾಡ್ತೀವಿ, ಶರೀರ ಸಂಬಂಧವಾಗಿ ಏನ್ ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಶರೀರ ಸಂಬಂಧವಾದಂತಹ ವಿಷಯಗಳು ಬೇಕಾಗಿಲ್ಲ. ಶರೀರ ಸಂಬಂಧವಾದಂತಹ ವಿಷಯಗಳೇನು, ಏನ್ ಸಂಬಂಧಗಳು, ಶರೀರ ಸಂಬಂಧ ವಿಷಯಗಳು ನಮ್ಗೆಲ್ಲರೂ ಗೊತ್ತಿದೆ. ನಾವೆಲ್ಲರೂ ಆತ್ಮಿಕ ಸಂಬಂಧಪಟ್ಟವರೇ ಪ್ರಿಯರೇ. ನಾನು ಅನೇಕ ಬಾರಿ ಹೇಳ್ತೀನಲ್ವಾ, ನನ್ನ ಜೊಡೆದಲ್ಲಿ ಹೊಡೆದವರು ಸಹ ಜಗಳ ಮಾಡಿದ್ದಾರೆ ನನ್ನ ಹತ್ರ. ನಾನು ಯಾವಾಗಲೂ ಹೇಳ್ತೀನಿ, ಏನೇ ನನ್ನ ಸಹೋದರಿಯರಾದ್ರೂ ಸಹ ಅವರ ಶರೀರ ಸಂಬಂಧಪಟ್ಟಂತ ಸಹೋದರಿಯರೇ, ನಿಜವಾಗ್ಲೂ ಸಹೋದರಿಯರ ಸಭೆಯಲ್ಲಿರುವಂತ ನೀವು ಅಂತ ಹೇಳಿದ್ದೀನಿ ನಾನು. ಯೇಸು ಕ್ರಿಸ್ತನು ಸಹ ಹೇಳ್ತಾನೆ, ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ಕೂಡ ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ಮೇಲೆ ನಾವೇನ್ ಮಾಡೋದಿಲ್ಲ, ತಿಳಿದಿಲ್ಲ. ಇಸ್ ಎ ಕ್ರಿಸ್ಮಸ್ ಇಸ್ ಎ ಶರೀರ ಸಂಬಂಧಪಟ್ಟಂತ ವಿಷಯ ಅಲ್ವಾ? ಆ ವಿಷಯವನ್ನೇ ಹೇಳಿಲ್ವಲ್ಲ. ನಾ ಮಾಡಬೇಕಾಗಿರೋದು ಒಂದೇ ವಿಷಯ ಪ್ರೇರೆ, ಆ ವಿಷಯವನ್ನ ಹೇಳಿ ನಾ ಮುಕ್ತಾಯ ಮಾಡ್ತಾನೆ. ಅದೇ 1 ಕೊರಿಂಥ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೌಲನು ಕೊರಿಂಥ ಸಭೆಗೆ ಏನ್ ಹೇಳ್ತಾನೆ ನೋಡಿ. 1 ಕೊರಿಂಥ 5ನೇ ಅಧ್ಯಾಯ 8ನೇ ವಾಕ್ಯ. ನಮ್ಗೊಂದು ಹಬ್ಬ ಕೊಟ್ಟಿದೆ, ಈಗ ಆ ಹಬ್ಬದ ಬಗ್ಗೆ ಹೇಳಿ ನಾ ಮುಕ್ತಾಯ ಮಾಡ್ತೇನೆ. 1 Corinthians chapter 5:8. ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸುತ್ತೇವೆ. ನಮ್ಗೊಂದು ಹಬ್ಬ ಇದೆ ಪ್ರಿಯರೇ. ಯಾವ ಹಬ್ಬ? ಹುಳಿ ಇಲ್ಲದ ರೊಟ್ಟಿಯನ್ನ ತೆಗೆದುಕೊಂಡು ಹಬ್ಬವನ್ನು ಆಚರಿಸುವ. ಹುಳಿ ಇಲ್ಲದ ರೊಟ್ಟಿ, ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳದೆ ಹಬ್ಬ ನಮಗೆ. ಅವರೆಲ್ಲರಿಗೂ ವರ್ಷಕ್ಕೊಂದು ಹಬ್ಬನೋ 2 ಹಬ್ಬನೋ 3 ಹಬ್ಬನೋ, ನಮಗೆ ವಾರದ 52 ಹಬ್ಬಗಳನ್ನು ದೇವರು ಕೊಟ್ಟಿದ್ದಾನೆ. ಏನಕ್ಕಂದ್ರೆ ಕರ್ತನ ಮೇಜಲ್ಲಿ ಪಾಲ್ಗೊಳ್ಳೋದೇ ಏನಂತೆ, ಹಬ್ಬ. ಯೇಸು ಕ್ರಿಸ್ತನು ನನ್ನ ನೆನೆಸ್ಕೊಳ್ಳಿ ಅಂತ ಹೇಳಿದ್ದು ಮರಣದ ದಿನವನ್ನ, ಹುಟ್ಟು ದಿನವನ್ನ. ಯೇಸು ಕ್ರಿಸ್ತ ಹೇಳ್ತಾನಲ್ವಾ 1 ಕೊರಿಂಥ 11ರಲ್ಲಿ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ. ಏನನ್ನ? ಕರ್ತನ ಮೇಜಿನ ಬಗ್ಗೆ ಮಾತಾಡ್ತಾನೆ. ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಹುಟ್ಟು ದಿನನ ಆಚರಿಸಿ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಸ್ಟಾರ್ ಕಟ್ಟಿ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ನೀವು ಸಾಂಟಾ ಕ್ಲಾಸ್ ಮಾಡಿ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಎಲ್ಲಾರ ಮನೆಗೆ ಹೋಗಿ ರಾತ್ರಿಯಲ್ಲಿ ಹಾಡಾಡಿ, ಎಲ್ಲಾದ್ರೂ ಒಂದು ಶಬ್ದ ಹೇಳಿದ್ರೆ ಖಂಡಿತವಾಗಿಯೂ ಕ್ರಿಸ್ತನ ಸಭೆ ಅಂತ ನಾವು ಸಹ ಮಾಡ್ತಾ ಇದ್ವು. ಯೇಸು ಕ್ರಿಸ್ತನ ಹೇಳಿದ ಒಂದೇ ಒಂದು, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ರೊಟ್ಟಿ ಮುರಿಯುವಂತ ಕಾರ್ಯದಲ್ಲಿ ಪಾಲ್ಗೊಳ್ರೆ. ಯೇಸು ಅದನ್ನೇ ಹೇಳ್ತಾನೆ ಪೌಲ, ಆ ರೊಟ್ಟಿ, ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಳ್ಳೋದೇ ನಮ್ಗೇನಂತೆ, ಹಬ್ಬ ಅಂತ ಹೇಳ್ತಾರೆ. ಇಸ್ ಫೆಸ್ಟಿವಲ್, ಫೀಸ್ಟ್. ಅದೇ ನಮ್ಗೆ, ಅದೇ ವಾರದ ಮೊದಲ ದಿವಸ. ಕ್ರಿಸ್ತನ ಪ್ರಿಯರೇ, ಇವತ್ತು ಜನರು ಅವ್ರಿಗಿಷ್ಟದ ಪ್ರಕಾರ, ಅವರ ಅಭಿಪ್ರಾಯದ ಪ್ರಕಾರ ನಡೆಯೋದು ಅವ್ರಿಗೆ ಸೇರಿತ್ತು. ನಾವು ನಮ್ಮ ಅಭಿಪ್ರಾಯದ ಪ್ರಕಾರ ನಡೀತಲ್ಲ. ಯಾರ ಅಭಿಪ್ರಾಯದ ಪ್ರಕಾರ ನಡೀತಿದ್ವಿ? ವೇದ ವಾಕ್ಯದ ಪ್ರಕಾರ. ಇದು ದೇವರಿಗೆ ಇಷ್ಟವಾದದ್ದು. ಒಂದು ವೇಳೆ ಈ ವೇದ ವಾಕ್ಯದ ಪ್ರಕಾರ ನಾನ್ ನಡೆಯೋದ್ರಿಂದ ನನ್ನನ್ನ ನೋಡಿದಂತ ಜನರು, ನನಗೆ ಸಂಬಂಧಪಟ್ಟವರು, ಅದು ಯಾರೇ ಆಗಿರ್ಲಿ, ಅವ್ರು ನನ್ನನ್ನ ನಿರಾಕರಿಸಿದ್ರೆ, ಯಾರನ್ನ ನಿರಾಕರಿಸ್ದಂಗೆ? ಯೇಸು ಕ್ರಿಸ್ತನ ನಿರಾಕರಿಸ್ದಂಗೆ. ನಾನು ಯಾವ್ದೋ ಮಾಡ್ತಾ ಇಲ್ಲ, ಕ್ರಿಸ್ಮಸ್ ಮಾಡ್ತಾ ಇಲ್ಲ, ನಾನು ಮಾಡೋದಿಲ್ಲ. ಇದಕ್ಕೆ ನನ್ನ ಹೆಂಡತಿ ನಾನು ಅಪೋಸ್ ಮಾಡಿದ್ರೆ ಅವಳು ನನ್ನನ್ನ ಅಪೋಸ್ ಮಾಡ್ತಾ ಇಲ್ಲ, ಯಾರನ್ನ ಮಾಡ್ತಿದ್ದಾಳೆ? ಯೇಸು ಕ್ರಿಸ್ತ. ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ಮಾಡ್ತಾ ಇದ್ದೀನಿ, ಹೊಸ ಒಡಂಬಡಿಕೆ ನಿಯಮದ ಪ್ರಕಾರ ನಡೀತಾ ಇದ್ದೀನಿ. ಅವಳಿಗೆ ನಾನು ದ್ವೇಷ ಮಾಡ್ತಾ ಇಲ್ಲ, ನನ್ನ ಹೆಂಡತಿಗಾಗ್ಲಿ, ನನ್ನ ಬಂಧು ಬಳಗಾಗ್ಲಿ, ನನ್ನ ಸ್ನೇಹಿತರಿಗಾಗ್ಲಿ. ನಾನು ಮಾಡಬೇಕಾದ ಕಾರ್ಯ ಪೌಲ ಹೇಳ್ತಾನೆ, ಶಾಸ್ತ್ರಕ್ಕೆ ಮೀರಿ ಏನೂ ಮಾಡಬೇಡಿ ಅಂತ ಹೇಳಾಯ್ತು. ನಾನು ಯೆರೋಬಾಮನಿಗೆ ಒಂದು ಚಾನ್ಸ್ ಕೊಟ್ಟಿದ್ರಲ್ಲ ದೇವರು, ನೀನ್ ಇಷ್ಟದ ಪ್ರಕಾರ ಮಾಡು, ಆದ್ರೆ ನಾನ್ ಹೇಳಿದ ಆಜ್ಞೆ ಪ್ರಕಾರ, ನನ್ನ ಇಷ್ಟದ ಪ್ರಕಾರ ನಡ್ಕೊಂಡ್ರೆ ನಿನ್ನ ಸಂತತಿಯನ್ನೂ ಕಾಪಾಡ್ತೀನಿ, ಈ ರಾಜ್ಯವನ್ನು ನಿನ್ಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವನು ಇಷ್ಟದ ಪ್ರಕಾರ ಮಾಡೋದನ್ನ ಇಷ್ಟದ ಪ್ರಕಾರನೇ ಮಾಡ್ದ, ದೇವ್ರ ಪ್ರಕಾರ ನಡೀಲಿಲ್ಲ. ಈಗ ನಾವು ಇಷ್ಟದ ಪ್ರಕಾರ ಮಾಡೋದ್ರೆ ಎಲ್ಲ 25th ಎಲ್ಲ ಹ್ಯಾಪಿಯಾಗಿ ಕ್ರಿಸ್ಮಸ್ ಮಾಡಿ, ದೇವರ ಇಷ್ಟದ ಪ್ರಕಾರ ಮಾಡಿದ್ರೆ, ದೇವರ ವಾಕ್ಯದ ಪ್ರಕಾರ ನೀವು ಕೈಗೊಂಡು ನಡಿ. ಈ ಸಮಯ ಕೊಟ್ಟಂತ ದೇವರಿಗೂ, ಒಂದ್ ವೇಳೆ ಯೂಟ್ಯೂಬ್ ಇಂದ ಕೇಳೋರು ಯಾರೇ ಪ್ರಶ್ನೆಗಳು ಸಹ ನೀವು ಕೇಳಿ ಪ್ರಶ್ನೆ ಕೇಳಬಹುದು, ಅದಕ್ಕೆ ನಾವು ಉತ್ತರ ಕೊಡೋದು ರೆಡಿ ಆಗಿದ್ದೀವಿ. ಸಮಯ ಕೊಟ್ಟ ದೇವರಿಗೂ ಸಭೆಗೆ ಒಂದೇ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ.